ಎಲ್ಲರಿಗೂ ಒಳ್ಳೆಯದಾಗಲಿ. ನಿಮಗೆ, ನಿಮ್ಮನ್ನು ಇಷ್ಟಪಡೋರಿಗೆ, ಒಳ್ಳೆಯವ್ರಿಗೆ ಯಾವಾಗಲೂ ಒಳ್ಳೆಯದಾಗಲಿ. ಇವರೇ, ಹಠಯೋಗ. ಹಠಯೋಗ ಅಂದರೆ ಏನು, ಯೋಗಗಳಂದರೆ ಏನು, ಅದರಲ್ಲಿ ಎಷ್ಟೆಷ್ಟೆಲ್ಲ ಯೋಗಗಳಿರುತ್ತೆ. ಸಾಮಾನ್ಯವಾಗಿ ನೀವೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಅಥವಾ ಬೇರೆ ಗುರುಗಳು ಹೇಳಿರೋದನ್ನು ಅಥವಾ ಪುಸ್ತಕಗಳಲ್ಲಿ ಓದಿ ತಿಳ್ಕೊಂಡಿರ್ತೀರ. ಹಿಂದಿನ ಕಾಲದಲ್ಲಿ ಋಷಿಮುನಿಗಳೇನೆಲ್ಲ ಯೋಗ ಮಾಡೋರು ಅನ್ನೋದನ್ನು. ನಿಜ ಹೇಳಬೇಕಂದ್ರೆ ದಿನನಿತ್ಯ ಸಂಸಾರಿಗಳಾದ ನೀವು ಸಾಕಷ್ಟು ಯೋಗಗಳನ್ನು ಮಾಡ್ತಾನೆ ಇರ್ತೀರ. ಆದರೆ ಯಾವ್ಯಾವ ಯೋಗ ಏನೇನು ಮಾಡ್ತಾಯಿದ್ದೀರಿ ನೀವು ಅದು ನಿಮಗೆ ಗೊತ್ತಿರಲ್ಲ. ಅದಕ್ಕೆ ನಾನು ಲಾಸ್ಟ್ ಟೈಮ್ ಇದಕ್ಕೆ ಮೊದಲು ಒಂದು ವಿಡಿಯೋ ಮಾಡಿದ್ದೀನಿ, ಕರ್ಮಯೋಗ ಅಂತ. ಅದರಲ್ಲಿ ನೋಡಿ, ನೀವೆಲ್ಲ ಕಾರು ಡ್ರೈವ್ ಮಾಡೋವಾಗ ಅಥವಾ ಮನೆಯಲ್ಲಿ ಅಡುಗೆ ಮಾಡೋವಾಗ ಅಥವಾ ಏನೋ ಕೆಲಸ ಕಾರ್ಯ ಮಾಡೋವಾಗ ಶ್ರದ್ಧೆಯಿಂದ ಮಾಡಿದ್ರೆ ಅದೇ ಕರ್ಮಯೋಗ. ನೀವು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಿ, ಮನೆಯಲ್ಲಿ ಕೆಲಸ ಮಾಡಿ, ಅಥವಾ ಬಿಸ್ನೆಸ್ ಮಾಡಿ, ವ್ಯಾಪಾರ ಮಾಡಿ, ಅಥವಾ ರೈತರ ಕೆಲಸ ಮಾಡಿ, ಅಥವಾ ಯಾವುದೋ ಸಂಶೋಧನೆ ಮಾಡಿ, ಅಥವಾ ಡ್ರೈವಿಂಗ್ ಮಾಡ್ತೀರಲ್ಲ, 2 ವೀಲರು 3 ವೀಲರು 4 ವೀಲರು, ಏನೇ ಮಾಡಿ ಅದು ಶ್ರದ್ಧೆ ಇರಬೇಕು. ಫೈನಲ್ಲಾಗಿ ಕಳ್ತನ ಮಾಡ್ತಾರಲ್ಲ, ನೀವೆಲ್ಲ ಕಳ್ತನ ಮಾಡಬೇಡಿ. ನಾನು ಹೇಳಿದ್ದು ಸುಮ್ಮನೆ ಎಕ್ಸಾಂಪಲ್. ಕಳ್ತನ ಮಾಡೋರಿಗೂ ಕೂಡ ಶ್ರದ್ಧೆ ಇರಬೇಕು. ಒಳ್ಳೆ ಶ್ರದ್ಧೆ ಇದ್ದರೆ ತಾನು ಮಾಡೋ ಕಳ್ತನದ ಮೇಲೆ ಅವನಿಗೆ ಪರಿಜ್ಞಾನ ಇರಬೇಕು. ಯಾವ ರೀತಿ ಕಳ್ತನ ಮಾಡಬೇಕು, ಹೆಂಗೆ ಪ್ಲ್ಯಾನ್ ಮಾಡಬೇಕು, ನಾನು ಮಾಡೋ ಕೆಲಸದಲ್ಲಿ ಕುಡ್ಕೊಂಡು ಹೋಗಿ ಕೆಲಸ ಮಾಡಬೇಕಾ, ಆ ಥರ ಪಟ್ಟು ಕೆಲಸ ಮಾಡಬೇಕಾ, ಇವೆಲ್ಲ ಆಲೋಚನೆ ಮಾಡಬೇಕಾಗ್ತದೆ. ಒಂದು ವೇಳೆ ಅವನು ಆಯಾ ತಪ್ಪಿದರೆ ಸಿಕ್ಕಾಕೊಂಡ್ರೆ ಗೊತ್ತಲ್ಲ, ಅಲ್ಲಿ ಯಾರನ್ನ ಕೆಲವರು ಚೆನ್ನಾಗಿ ರುಬ್ತಾರೆ, ಹಣ್ಣುಗಾಯಿ ಊರುಗಾಯಿ ಮಾಡ್ತಾರೆ, ಆಮೇಲೆ ಪೊಲೀಸ್ನವ್ರು ಬಂದು ಎತ್ತಕೊಂಡು ಹೋಗ್ತಾರೆ ಅಲ್ವಾ. ಅವರು ಬೇರೆ ರುಬ್ತಾರೆ, ಅವರು ಇವನ ಹತ್ರ ಒಂದಷ್ಟು ಕಿತ್ಕೊಂಡು ಆಮೇಲೆ ಏನೋ ಒಂದು ಅವ್ರದ್ದೇ ಆದ ಪ್ರೊಸೀಜರ್ಗಳಿರುತ್ತೆ, ಅದರ ಪ್ರಕಾರ ಹೋಗುತ್ತೆ ಮುಂದೆ ಅಲ್ವಾ. ಅಂದರೆ ಇದು ಕರ್ಮಯೋಗ ಹಿಂದೆ ನಾನು ಹೇಳ್ಕೊಟ್ಟಿದ್ದೀನಿ. ಅಂದರೆ ಕರ್ಮ ಅಂದರೆ ಕೆಲಸದಲ್ಲಿ ನಿಷ್ಠೆ ಇರಬೇಕು ಅಂತ ನಾನು ಹಿಂದೆ ಹೇಳ್ಕೊಟ್ಟಿದ್ದೀನಿ. ಈಗ ಮುಂದಿಂದು ಹಠಯೋಗ ಅಂದ್ರೇನು? ಹಠಯೋಗ ಅಂದ್ರೇನು? ಏನಾದರೂ ನಾವು ಮಾಡಬೇಕು ಅಂತ ಅಂದ್ಕೊಂಡ್ರೆ, ಅದನ್ನು ಶ್ರದ್ಧೆಯಿಂದ ಹಠ ಹಿಡಿದು ಆ ಕೆಲಸ ಆಗೋವರೆಗೂ ನಾವು ಹಿಂದಕ್ಕೆ ಹೋಗಬಾರ್ದು. ಮುಂದೆ ಇಟ್ಟ ಹೆಜ್ಜೆಯನ್ನು ಹಿಂದೆ ಇಡಬಾರ್ದು. ಒಂದು ಸಾರಿ ನಾವು ಆ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ. ಇಲ್ಲ ಅದು ಎಜುಕೇಷನ್ ಆಗಿರ್ಬೋದು, ಯಾವುದೋ ಇಂಜಿನಿಯರಿಂಗ್ ಇರ್ಬೋದು, ಇಂಜಿನಿಯರಿಂಗ್ ಮುಗಿಸ್ಬೇಕು, ಡಿಪ್ಲೊಮಾ ಓದೋದು ಮುಗಿಸ್ಬೇಕು, ಅಥವಾ ಇನ್ಯಾವುದೋ ಕೋರ್ಸ್ ಮುಗಿಸ್ಬೇಕು, ಅಥವಾ ಇನ್ಯಾವುದೋ ಟ್ರೈನಿಂಗ್ ಮುಗಿಸ್ಬೇಕು ಅಂತ ಅಂದ್ಕೊತೀವಿ. ಅದು ಪೊಲೀಸ್ ಟ್ರೈನಿಂಗ್ ಇರ್ಬೋದು, ಇಂಡಿಯನ್ ಆರ್ಮಿ ಟ್ರೈನಿಂಗ್ ಇರ್ಬೋದು, ಅಥವಾ ಯಾವುದೋ ಸಂಶೋಧನೆ ಮಾಡೋಕ್ಕೆ ಟ್ರೈನಿಂಗ್ ಇರ್ಬೋದು, ಅಥವಾ ಯಾವುದೋ ಸ್ಕೂಲ್ ಮಾಸ್ಟರು ಅಥವಾ ಲೆಕ್ಚರರು ಯಾವುದೋ ಒಂದು ಟ್ರೈನಿಂಗ್ ಇರ್ಬೋದು. ನೀವೇನೇ ಮಾಡಬೇಕಾದ್ರೂ ಆ ಕೆಲಸ ಹಿಡ್ಕೊಂಡ್ಮೇಲೆ ಹಿಂದಕ್ಕೆ ಹೋಗಬಾರ್ದು, ಮಧ್ಯದಲ್ಲಿ ಹಿಂದೆ ನೋಡಬಾರ್ದು, ಟರ್ನ್ ಆಗಬಾರ್ದು. ಅಂದರೆ ಹಿಡಿದ ಕೆಲಸನ ನಾವು ಬಿಡಬಾರ್ದು. ಏನೇ ಕಷ್ಟ ಬರಲ್ಲ, ಅಕ್ಕಪಕ್ಕ ಸಾಕಷ್ಟು ಸಮಸ್ಯೆಗಳು ಬರ್ತದೆ. ನಿಮ್ಮ ಮನೆಯವ್ರಿಗೆ ಹಾಸ್ಪಿಟಲ್ ಖರ್ಚಿರ್ಬೋದು, ಅಥವಾ ಯಾರಿಗಾನ ಆಕ್ಸಿಡೆಂಟ್ ಆಗ್ಬೋದು, ಅಥವಾ ಇನ್ನೇನೋ ಯಾವುದೋ ಗೊಡವೆನಲ್ಲಿ ಗಲಾಟೆನಲ್ಲಿ ಜೈಲಿಗೆ ಹೋಗ್ಬೋದು, ಅಥವಾ ಇನ್ನೇನೋ ವ್ಯಾಪಾರದಲ್ಲಿ ನಷ್ಟ ಆಗ್ಬೋದು, ಅಥವಾ ಯಾವುದೋ ಆಕ್ಸಿಡೆಂಟ್ ಆಗ್ಬೋದು, ಅಥವಾ ಇನ್ಯಾರೋ ನಮಗೆ ಮೋಸ ಮಾಡ್ಬೋದು, ಅಥವಾ ಇನ್ಯಾರೋ ನಮ್ಮನ್ನು ದಾರಿ ತಪ್ಪಿಸೋಕ್ಕೆ ಪ್ಲ್ಯಾನ್ ಮಾಡ್ತಾ ಇರ್ಬೋದು. ಕೆಲವರು ಪ್ಲ್ಯಾನ್ ಮಾಡ್ತಾರೆ, ನಾವು ಮಾಡೋ ಟ್ರೈನಿಂಗನ್ನ ಕೆಡ್ಸೋಕ್ಕೆ, ಮಾಡೋ ಕೆಲಸನ ಕೆಡ್ಸೋಕ್ಕೆ, ನಾವು ಉದ್ಧಾರ ಆಗಬಾರ್ದಲ್ಲ. ಅದಕ್ಕೆ ದಾರಿ ತಪ್ಪಿಸೋರೇ ಇಲ್ಲಿ ಜಾಸ್ತಿ ಇರ್ತಾರೆ. ಬೇರೆ ಬೇರೆ ಐಡಿಯಾಗಳು ಕೊಡ್ತಾರೆ, ನಮ್ಮ ದಾರಿ ತಪ್ಪಿಸ್ತಾರೆ, ನಮ್ಮ ಆಲೋಚನೆಗೆ ಡೈವರ್ಟ್ ಮಾಡ್ತಾರೆ. ನಮ್ಮ ಮೈಂಡ್, ನಮ್ಮ ಮನಸ್ಸು, ಬುದ್ಧಿ, ಭಾವನೆಗಳು ಚೆನ್ನಾಗಿರುತ್ತೆ, ಒಳ್ಳೆ ಥರ ಇರುತ್ತೆ, ಒಳ್ಳೆ ನಿರ್ಧಾರ ತಗೊಂಡಿರ್ತೀವಿ. ಒಂದು ಮನೆ ಕಟ್ಟಬೇಕಾಗಲಿ, ಒಂದು ಆಶ್ರಮ ದೇವಸ್ಥಾನ ಕಟ್ಟಬೇಕಾಗಲಿ, ಒಂದು ಫ್ಯಾಕ್ಟ್ರಿ ಕಟ್ಟಬೇಕಾಗಲಿ, ಒಂದು ಅಪಾರ್ಟ್ಮೆಂಟ್ ಕಟ್ಟಬೇಕಾಗಲಿ, ನಮ್ಮ ಉದ್ದೇಶ ಏನಿರುತ್ತೆ? ಏನೋ ಒಂದು 2 ವೀಲರ್ ತೊಗೋಬೇಕಾಗಲಿ, ಒಂದು 3 ವೀಲರ್ ತೊಗೋಬೇಕಾಗಲಿ, ಒಂದು 4 ವೀಲರ್ ತೊಗೋಬೇಕಾಗಲಿ, ಅಥವಾ ಬಸ್ಸು, ಕಾರೋ, ಅಥವಾ ಏನೋ ಜೀಪೋ, ಅಥವಾ ಹೆಲಿಕಾಪ್ಟರೋ, ಪ್ಲೇನೋ ಏನೋ ಒಂದು ತೊಗೋಬೇಕು ಅಂತ ಅಂದ್ಕೊಂಡಿರ್ತೀವಿ. ಒಂದು ಪ್ಲ್ಯಾನ್ ಮಾಡಿರ್ತೀವಿ, ಎಲ್ಲ ಸರಿಯಾಗೇ ಇರುತ್ತೆ. ಆದರೆ ಮಧ್ಯದಲ್ಲಿ ಕಷ್ಟಗಳು ಬರುತ್ತೆ. ಇಲ್ಲ ಆಕ್ಸಿಡೆಂಟ್ ಆಗ್ಬೋದು, ಯಾರಿಗೋ ಒಬ್ಬರಿಗೆ ಹಾಸ್ಪಿಟಲ್ ಸೇರ್ಬೋದು. ಆವಾಗ ನಮ್ಮ ಬಜೆಟೆಲ್ಲ, ಬಂಡವಾಳೆಲ್ಲ ಆ ಕಡೆ ಹಾಕಬೇಕಾಗುತ್ತೆ. ಜೊತೆಗೆ ಟೆನ್ಷನ್ನು. ಇನ್ನೂ ಯಾವುದೋ ಒಂದು ಬರುತ್ತೆ, ಮಕ್ಕಳದ್ದು ಯಾವುದೋ ಇಂಜಿನಿಯರಿಂಗ್ದು ಫೀಸ್ ಕಟ್ಟಬೇಕು,
ಇಲ್ಲ ಇನ್ನೇನೋ ನಮ್ಮ ಮನೆಗಳಲ್ಲಿ ಯಾರೋ ಒಬ್ಬರು ಕಳ್ತನ ಮಾಡಿಯೋ ಅಥವಾ ಯಾವುದೋ ಕ್ರಿಮಿನಲ್ ಕೇಸಲ್ಲಿ ಸಿಕ್ಕಾಕೊಂಡು ಅಥವಾ ಆಕ್ಸಿಡೆಂಟ್ ಕೇಸಲ್ಲಿ ಸಿಕ್ಕಾಕೊಂಡು ಅಥವಾ ಬೇರೆಯವರು ಯಾರೋ ನಮ್ಮ ಮೇಲೆ ಬೇಕಂತಲೇ ಆರೋಪಗಳನ್ನು ಹೊರಿಸಿ ಬೇಕಂತೆ ನಮ್ಮ ಮೇಲೆ ಅಪವಾದಗಳಾಕಿ ಬೇಕಂತಲೇ ನಮ್ಮ ಮೈಂಡನ್ನು ಡೈವರ್ಟ್ ಮಾಡೋಕ್ಕೆ ನೋಡ್ತಾರೆ ಬೇರೆಯವರು, ಯಾಕಂದ್ರೆ ನಾವು ಉದ್ಧಾರ ಆಗಬಾರ್ದಂತ. ಅವರಿಗೆ ಗೊತ್ತಾಗ್ಬಿಡುತ್ತೆ ನಾವು ಉದ್ಧಾರ ಆಗ್ತಾಯಿದ್ವಿ, ಈಗ ಏನೋ ಒಂದು ಟ್ರೈನಿಂಗ್ ಮಾಡೋಕ್ಕೆ ಹೊರಟಿದ್ದೀವಿ, ಏನೋ ಒಂದು ಉದ್ಧಾರ ಆಗೋಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ವಿ, ಏನೋ ಒಂದು ಫ್ಯಾಕ್ಟ್ರಿ ಕಟ್ತಾಯಿದ್ವಿ, ಏನೋ ಒಂದು ಅಪಾರ್ಟ್ಮೆಂಟ್ ಕಟ್ತಾಯಿದ್ವಿ, ಏನೋ ಒಂದು ಮನೆ ಕಟ್ತಾಯಿದ್ವಿ, ಏನೋ ಮಗಳಿಗೆಲ್ಲೋ ಒಂದು ಟ್ರೈನಿಂಗ್ ಕೋರ್ಸ್ ಕಾಲೇಜ್ಗೋ ಯೂನಿವರ್ಸಿಟಿಗೋ ಸಂಶೋಧನಾ ಕೇಂದ್ರಕ್ಕೆ ಕಳಿಸ್ತಾ ಇದ್ದೀವಿ ಅಂತ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಬೇರೆಯವ್ರಿಗೆ ಅಕ್ಕಪಕ್ಕ ಅಥವಾ ಫ್ರೆಂಡ್ಸ್ ಇರ್ತಾರೆ, ನೋಡೋಕ್ಕೆ ತುಂಬ ಒಳ್ಳೆಯ ಥರನೇ ಇರ್ತಾರೆ, ನಮ್ಮ ಜೊತೆ ಕ್ಲೋಸ್ ಆಗಿರ್ತಾರೆ, ಆದರೆ ಅವ್ರ ಹೊಟ್ಟೆ ಒಳಗೆ ಭಯಾನಕವಾಗಿ ಅಸೂಯೆ ಇರುತ್ತೆ, ದ್ವೇಷ ಇರುತ್ತೆ. ಯಾಕಂದರೆ ಇಲ್ಲಿ ನಾವು ಉದ್ಧಾರ ಆಗಿಬಿಟ್ರೆ ಅವ್ರಿಗೆ ಪಿಸ್ಟೇಜ್ ಕಮ್ಮಿ ಆಗುತ್ತಲ್ಲ ಅಕ್ಕಪಕ್ಕ ಹೇಳ್ಕೊಳಕ್ಕೆ ಅವ್ರಿಗೆ. ನಾವು ಎಲ್ಲರ ಮುಂದೆ ಚೆನ್ನಾಗಿ ಕಾಣ್ಬಿಡ್ತೀವಲ್ಲ ಅನ್ನೋ ಕೆಲವರಿಗೆ ವಕ್ರಬುದ್ಧಿ, ಇದನ್ನು ವಕ್ರಬುದ್ಧಿ ಅಂತಾರೆ. ನಾನು ಹಿಂದೆ ಒಂದು ವಿಡಿಯೋ ಮಾಡಿದ್ದೀನಿ ನೋಡಿ, ವಕ್ರಬುದ್ಧಿ. ಕೆಲವರಿಗೆ ವಕ್ರಬುದ್ಧಿ ಇರುತ್ತೆ, ಅವ್ರದ್ದೇನೂ ಕೆಲಸ ಇಲ್ಲ, ಅವರೇ ಬರೀ ಹೊಟ್ಟೆ ಕಿಚ್ಚು, ದೇಶ ಇನ್ನೊಬ್ರು ಉದ್ಧಾರ ಆಗಬಾರ್ದು. ಇಂಥವರೆಲ್ಲ ದೃಷ್ಟಿ ನಮ್ಮ ಮೇಲೆ ಬೀಳುತ್ತೆ, ನಾವು ಉದ್ಧಾರ ಆಗಬಾರ್ದು, ತಡೆಯುತ್ತೆ ನಮ್ಮನ್ನು, ಮುಂದಕ್ಕೆ ಹೋಗೋಕ್ಕೆ ಬಿಡಲ್ಲ. ಅದಕ್ಕೆ ನೋಡಿ ಕೆಲವರೆಲ್ಲ ಹುಡುಗರು ಹೇಳ್ತಾರೆ, ಸ್ವಾಮೀಜಿ ನಾನು ಓದಿದ್ದೀನಿ, 5 ವರ್ಷದಿಂದ ಕೆಲಸ ಸಿಗ್ತಾಯಿಲ್ಲ, 10 ವರ್ಷದಿಂದ ಕೆಲಸ ಸಿಗ್ತಾಯಿಲ್ಲ ಅಂತ. ಕೆಲವರು ಏನು ಮಾಡೋದು ಅಂತಾರೆ ಕೆಲವರು. ಇನ್ನು ಕೆಲವರು ನಾನು ವ್ಯಾಪಾರ ಮಾಡೋಕ್ಕೆ ಹೊರಟೆ, ವ್ಯಾಪಾರದಲ್ಲಿ ಸರಿಯಾಗಿ ಮೊದಲು ಚೆನ್ನಾಗಿ ವ್ಯಾಪಾರ ಆಗ್ತಾಯಿತ್ತು, ಇವಾಗ ವ್ಯಾಪಾರ ಆಗ್ತಾಯಿಲ್ಲ ಅಂತ ಇನ್ನು ಕೆಲವರು ನನ್ನ ಹತ್ರ ಸಲಹೆ ಕೇಳ್ತಾರೆ. ಇನ್ನು ಕೆಲವರು ಅಯ್ಯೋ ನಮ್ಮ ಮನೇಲಿ ಪೇಷಂಟ್ ಇದ್ದಾರೆ, ಎಲ್ಲೆಲ್ಲೋ ತೋರಿಸ್ದೆ, ಔಷಧಿ ಕೊಡಿಸ್ದೆ, ಅದು ಕೊಡಿಸ್ದೆ ಸಕ್ಸಸ್ ಆಗಿಲ್ಲ ಅಂತಾರೆ. ಒಟ್ಟಾರೆ ಹೇಳೋದಾದರೆ ಇವರು ಅದು ರೋಗ ಇರಲಿ ವಾಸಿ ಆಗಲಿಲ್ಲ, ಯಾವುದೋ ಒಂದು ಟ್ರೈನಿಂಗು ಇನ್ನೇನೋ ಇರಲಿ ಅಲ್ಲಿ ಕೂಡ ಡಿಸ್ಕಂಟಿನ್ಯೂ ಆಗುತ್ತೆ, ಇನ್ಯಾವುದೋ ವ್ಯಾಪಾರ ಇಟ್ಕೊಳ್ತಾರೆ, ಅದರಲ್ಲಿ ಫೈಲರ್ ಆಗ್ತಾರೆ. ಇದಕ್ಕೆಲ್ಲ ಕಾರಣ ಏನಂದರೆ ಮೊದಲನೇದು ನಾವು ತಗೊಂಡಿರೋ ನಿರ್ಧಾರ, ನಾವು ಹೋಗ್ತಾರೋ ದಾರಿ ಅದು ತಪ್ಪಿರ್ಬೋದು, ಅಥವಾ ಸರಿಯಾಗಿ ಹಠ ಮಾಡ್ದಾಯಿಲ್ಲ. ನಾವು ಹಠ ಮಾಡಬೇಕು, ಇಲ್ಲೇನು ಮಾಡಬೇಕು, ಹಠ ಮಾಡಬೇಕು, ಏನೇ ಆಗಲಿ, ಇಲ್ಲ ನಾವು ಸಾಯಬೇಕು, ಇಲ್ಲ ಸಾಧಿಸ್ಬೇಕು. ಯುದ್ಧದಲ್ಲಿ ಏನಾಗುತ್ತೆ ಹೇಳಿ, ರಾಜರು ಯುದ್ಧ ಮಾಡುವಾಗ ಅಥವಾ ಯಾರೋ ಯುದ್ಧ ಮಾಡುವಾಗ ಸಾಮಾನ್ಯ ಮನುಷ್ಯರು ಕೂಡ ಜೀವನದಲ್ಲಿ ಯುದ್ಧ ಮಾಡೋದು. ನಾವು ನಮ್ಮದೇ ಆದ ಸಾಂಸಾರಿಕ ಜೀವನದಲ್ಲಿ ನಾವು ಯುದ್ಧ ಮಾಡ್ತೀವಿ. ಇಲ್ಲೆಷ್ಟೋ ಸಮಸ್ಯೆಗಳಿರುತ್ತೆ, ಎಷ್ಟೋ ಕಷ್ಟಗಳಿರುತ್ತೆ, ಎಷ್ಟೆಷ್ಟೋ ಪ್ರಾಬ್ಲಮ್ಸ್ ಇರ್ತೀವಿ. ಇದರಲ್ಲಿ ನಾವು ಯುದ್ಧ ಮಾಡೋ ಒಬ್ಬ ಯೋಧರಾಗಿರ್ತೀವಿ. ನಾವು ಯುದ್ಧ ಮಾಡೋಕ್ಕೆ ಅಂತ ಹೊರಟ ಮೇಲೆ ಅಲ್ಲಿ ಸೈನ್ಯ ಎಷ್ಟಿದೆ ಅಂತ ಲೆಕ್ಕ ಮಾಡ್ತಾ ಕೂತ್ಕೋಬಾರ್ದು. ನಾವು ಏನೇ ಆಗಲಿ, ಅಲ್ಲಿ ಎಷ್ಟೇ ಸೈನ್ಯ ಇರಲಿ, ಅವರೆಂಥ ದೊಡ್ಡ ಇವರೇ ಆಗಿರಲಿ, ನಾವೇನಂತ ಯುದ್ಧಕ್ಕೆ ಹೋಗಬೇಕು, ಇಲ್ಲ ನಾವು ಸಾಯಬೇಕು, ಇಲ್ಲ ಗೆಲ್ಲಬೇಕು. ಯುದ್ಧದಲ್ಲಿ ಗೆದ್ದರೆ ರಾಜ್ಯವನ್ನು ನಾವು ಆಳ್ತೀವಿ, ಯುದ್ಧದಲ್ಲಿ ಸೋತು ಸತ್ತರೆ ಸ್ವರ್ಗ ಸೇರ್ತೀವಿ. ಏನು ಹೇಳ್ದೆ, ಸೋತ್ರೆ ಯುದ್ಧದಲ್ಲಿ ಸ್ವರ್ಗ ಸೇರ್ತೀವಿ, ಸೋತು ಸತ್ತರೆ ಸ್ವರ್ಗ ಸೇರ್ತೀವಿ, ಗೆದ್ದರೆ ರಾಜ್ಯ ಆಳ್ತೀವಿ ಅಲ್ವಾ. ಎರಡೇ ತನ ಇರುತ್ತೆ. ಪರವಾಗಿಲ್ಲ, ಸೋತ್ರೂ ಪರವಾಗಿಲ್ಲ, ಸತ್ರೂ ಪರವಾಗಿಲ್ಲ ಅಂತ ಕೆಲವರು ಯುದ್ಧದಲ್ಲಿ ಮುಂದೆ ಹೋಗ್ತಾರೆ. ಯುದ್ಧ ಅಂದ್ರೇನು, ಈ ಜೀವನದಲ್ಲಿ ಏನನ್ನಾದರೂ ಸಾಧಿಸ್ಬೇಕಾದ್ರೆ ಮುಂದೆ ಹೋಗ್ತಾರೆ. ಏನೇ ಕಷ್ಟ ಬರಲಿ ಅದನ್ನು ಫೇಸ್ ಮಾಡ್ತಾರೆ, ಏನೇ ಕಷ್ಟ ಬರಲಿ ಅದನ್ನೇನು ಮಾಡ್ತಾರೆ, ನಿಭಾಯಿಸ್ತಾರೆ, ಫೇಸ್ ಮಾಡ್ತಾರೆ. ಆಗ ಸುಮಾರು 90% ಅವರು ಸಕ್ಸಸ್ ಆಗ್ತಾರೆ. ಅದನ್ನು ನೋಡಿ ಯಾರೋ ಕೆಲಸಕ್ಕೆ ಬಾರ್ದವರು, ಸೋಂಬೇರಿಗಳು, ಏನೂ ಮಾಡೋಕ್ಕೆ ಕೈಲಾಗ್ದವರು ಇವ್ರು ನೋಡಿ ಹೊಟ್ಟೆ ಕಿಚ್ಚಿಪಟ್ಕೊಳ್ತಿರ್ತಾರೆ, ಉದ್ಧಾರ ಆಗಿದ್ದಾನೆ. ಜೊತೆ ಇನ್ನೂ ಕೆಲವು ಬುದ್ಧಿವಂತರಿದ್ದಾರಂತೆ ನೋಡ್ರಿ, ನನಗೆ ಯಾರು ಹೇಳ್ತಾರೆ ಇವರು ಉದ್ಧಾರ ಆಗ್ಬಿಟ್ರು ಅಂತ. ಇವ್ರನ್ನ ಕೆಡ್ಸೋಕ್ಕೆ ಅವರು ಯಾರೋ ಮಾಟ ಮಾಡೋರು ಹತ್ರ ಹೋಗಿ ಏನೋ ನಿಂಬೆಹಣ್ಣು, ಏನೋ ಮೆಣಸಿನ್ಕಾಯಿ, ಏನೋ ಇನ್ನೇನೋ ಅವರು ಮಾಟ ಮಾಡೋರ ಹತ್ರ ಹೋಗಿ ಮಾಡಿಸ್ಕೊಂಡು ಬಂದಿರ್ತಾರಂತೆ. ಯಾರ ಮೇಲೆ, ಇವ್ರ ಮೇಲೆ ಪ್ರಯೋಗ ಮಾಡೋಕ್ಕೆ. ಪಾಪ ಇವರೇನೂ ಅವ್ರಿಗೆ ಅನ್ಯಾಯ ಮಾಡಿರಲ್ಲ, ಏನೂ ತೊಂದರೆ ಮಾಡಿರಲ್ಲ. ಅವರು ಇವ್ರನ್ನ ಹಾಳು ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾರೆ. ಇವ್ರನ್ನ ನೋಡಿ ಹೊಟ್ಟೆ ಕಿಚ್ಚಿಪಟ್ಕೊಂಡು ಇವ್ರ ಮನೆಗೆ ಬರ್ತಾರೆ, ಇಲ್ಲೇ ಕೆಲವು ಸಾರಿ ಊಟ ತಿಂತಾರೆ, ಹಬ್ಬಗಳಲ್ಲಿ ಊಟ ತಿಂತಾರೆ, ಫಂಕ್ಷನಲ್ಲಿ ಊಟ ತಿಂತಾರೆ, ಟೀ ಕಾಫಿ ಕುಡಿತಾರೆ, ಜೊತೆ ಖರ್ಚಿಗೂ ಇವ್ರ ಹತ್ರ ಕಾಸು ತಗೊಳ್ತಾರೆ. ಜೊತೆಗೆ ಈ ರೀತಿ ಮಾಟ ಮಂತ್ರನೂ ಮಾಡ್ತಾರೆ ಇವ್ರ ಮೇಲೆ, ಇವ್ರು ಹಾಳಾಗಲಿ ಅಂತ. ಈ ರೀತಿ ಸಮಾಜದಲ್ಲಿ ನಿಮ್ಮ ಫ್ರೆಂಡ್ಸ್ ಇರ್ಬೋದು, ಅಕ್ಕಪಕ್ಕ ಮನೆಗಳವ್ರು ಇರ್ಬೋದು, ಅಥವಾ ಗೊತ್ತಿರೋರು ಯಾರೋ ನಿಮ್ಮ ಆಫೀಸ್ನಲ್ಲಿ, ಫ್ಯಾಕ್ಟ್ರಿನಲ್ಲಿ, ಕಂಪ್ನಿನಲ್ಲಿ ಕೆಲಸ ಮಾಡೋರು ಇರ್ಬೋದು. ನಿಮಗೆ ಗೊತ್ತೇ ಆಗಲ್ಲ, ನಿಮ್ಮ ಜೊತೆಲಿ ಅವ್ರು ಇದ್ದಾರೆ, ಶತ್ರುಗಳು ಅಂತ ಗೊತ್ತೇ ಆಗಲ್ಲ, ಅಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತಿರ್ತಾರೆ, ಡ್ರಾಮಾ ಆಡ್ತಿರ್ತಾರೆ ನಿಮ್ಮ ಪಕ್ಕದಲ್ಲಿ, ಒಳ್ಳೆಯ ಥರ ಆ್ಯಕ್ಟಿಂಗ್ ಮಾಡ್ತಿರ್ತಾರೆ, ಒಳ್ಳೆಯವ್ರ ಥರ.
ಇವರೆಲ್ಲ ಆತ್ಮವಂಚನೆ ಮಾಡ್ಕೊಂಡು ಇನ್ನೊಬ್ಬರ ಬಗ್ಗೆ ಚಾಡಿ ಹೇಳ್ಕೊಂಡು ಇನ್ನೊಬ್ಬರಿಗೆ ಫಿಟ್ಟಿಂಗ್ಗಳಿಟ್ಟು ಅವರು ಹಂಗೇ ಆ ಲೆವೆಲಲ್ಲೇ ಇರ್ತಾರೆ, ಮೇಲಕ್ಕೆ ಹೋಗಲ್ಲ. ಸಾಧನೆ ಮಾಡೋ ಯೋಗ್ಯತೆ ಅಂತ ಅವ್ರಿಗಿರಲ್ಲ, ಒಂದು ಹಠ ಮಾಡಿ ಸಾಧನೆ ಮಾಡೋ ಅನ್ನೋ ಯೋಗ್ಯತೆ ಅಂತ ಅವ್ರಿಗಿರಲ್ಲ. ಬರೀ ಅವರು ಕುಚೋದ್ಯ, ಕುತಂತ್ರ, ತಂತ್ರ, ಮಂತ್ರ ಇಂಥದ್ದೇ ಅವ್ರ ಬುದ್ಧಿ ಇರ್ತದೆ, ಮಾಟ ಮಂತ್ರ ಅಂತ. ಗೊತ್ತಾಯ್ತಾ? ಕೆಲವರು ಡೈರೆಕ್ಟಾಗಿ ಹೇಳ್ಕೊಳ್ತಾರೆ, ನನಗೂ ಗೊತ್ತು ಮಾಟ ಮಂತ್ರ ಮಾಡೋದು, ತಂತ್ರ ಮಾಡೋದು, ಮಂತ್ರ ಮಾಡೋದು ಅಂತ ಡೈರೆಕ್ಟಾಗಿ ಅಹಂಕಾರ. ಗೊತ್ತಾಯ್ತಲ್ಲ? ಇಲ್ಲಿ ಕೆಲವರು ಟಿ ವಿಗಳಲ್ಲೆಲ್ಲ ಬರ್ತಾರೆ, ದೊಡ್ಡ ಇವರು ಅಂತಾರೆ, ಅವ್ರು ಮಾಡೋದಲ್ಲ ಇಂಥ ಕೆಲಸಗಳೇ. ಅವ್ರ ಬಗ್ಗೆ ಯಾರನ್ನ ಮಾತಾಡಿದ್ರೆ ಅವ್ರು ಹೇಳೋದೇನು ಗೊತ್ತಾ, ಅವ್ರ ಬಗ್ಗೆ ಯಾರಾದರೂ ಮಾತಾಡ್ಕೊಂಡ್ರೆ ಇಲ್ಲಿ ಸಮಾಜ ಅಂದಮೇಲೆ ಯಾರಾದರೂ ಒಬ್ಬ ವ್ಯಕ್ತಿ ಕೆಟ್ಟದಾಗಿ ಮೀಡಿಯಾಗಳಲ್ಲಿ ಲೈವಲ್ಲಿ ಮಾತಾಡಿದ್ರೆ, ಕೆಲಸಕ್ಕೆ ಬಾರ್ದಲ್ಲ ಅಲ್ಲಿ ಲೈವಲ್ಲಿ ಮಾತಾಡಿದ್ರೆ, ಕೆಲಸಕ್ಕೆ ಬಾರ್ದು ವಿಚಾರಗಳು, ಕೆಲಸಕ್ಕೆ ಬಾರ್ದು ಟ್ರೈನಿಂಗ್ಗಳೆಲ್ಲ ಕೊಟ್ಟರೆ ಸಮಾಜದಲ್ಲಿ ಜನ ಕೇಳ್ದೆ ಇರ್ತಾರ, ಸುಮ್ಮನೆ ಇರ್ತಾರ? ನೀವು ಹೇಳಿ. ಇಲ್ಲೇನು ಎಲ್ಲರೂ ದಡ್ರ ಕಿವಿನಲ್ಲಿ ಹೂವು ಇಡೋಕ್ಕೆ? ಸಮಾಜದಲ್ಲಿ ಇರೋರೆಲ್ಲ ದಡ್ರ, ಇವರು ಮಾತ್ರ ಬುದ್ಧಿವಂತರ? ಲೈವಲ್ಲಿ ಕೂತ್ಕೊಳ್ತಾರೆ, ಟಿ ವಿಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಕೂತ್ಕೊಳ್ತಾರೆ, ನಾನು ಅದು ಮಾಡ್ತೀನಿ, ಇದು ಮಾಡ್ತೀನಿ, ನಿನಗೆ ಆ ಲೋಕಕ್ಕೆ ಕಳಿಸ್ತೀನಿ, ಈ ಲೋಕಕ್ಕೆ ಕಳಿಸ್ತೀನಿ, ನಿನಗೆ ಆ ಸ್ವರ್ಗ ತೋರಿಸ್ತೀನಿ, ಈ ಸ್ವರ್ಗ ತೋರಿಸ್ತೀನಿ, ನೀನನ್ನು ಐಶ್ವರ್ಯವಂತನ ಮಾಡ್ತೀನಿ, ನಿನಗೆ ನಿಧಿ ತೋರಿಸ್ತೀನಿ, ನಿಧಿ ಎತ್ಕೊಡ್ತೀನಿ, ಏನೇನೋ ಅವ್ರ ಕಥೆಗಳು ಬಿಡ್ರಿ, ನಮಗೆ ಬೇಡ. ಅದು ಅವರು ಹುಟ್ಬಿಟ್ಟಿದ್ದಾರೆ, ಅವರು ಸರಿ ಮಾಡೋಕ್ಕೆ ಯಾರಿಂದ ಆಗಲ್ಲ. ಒಂದು ಕಾಲಕ್ಕೆ ಯಾವುದೋ ಒಂದು ಕಾಲಕ್ಕೆ ಅವ್ರಿಗೂ ಒಳ್ಳೆ ಬುದ್ಧಿ ದೇವ್ರು ಕೊಡ್ತಾನೆ. ಅಲ್ಲಿವರೆಗೂ ಅವರು ಈ ಜೀವನ ಚಕ್ರದಲ್ಲಿ ಸುತ್ತಾನೇ ಇರಬೇಕು. ಯಾವತ್ತೋ ಒಂದಿನ ಸುತ್ತಿ ಅವರು ಕೂಡ ಅನುಭವಿಸಿ, ಅವ್ರಿಗೂ ಉಳಿಯಾಟು ಸುತ್ತಿ ಬಿದ್ದು ಅವರು ಕೂಡ ಒಂದು ಕಾಲಕ್ಕೆ ವಿಗ್ರಹ ಹಾಕ್ತಾರೆ ಯಾವುದೋ ಒಂದು ಜನ್ಮಕ್ಕೆ. ಒಳ್ಳೆಯದಾಗಲಿ ಅವ್ರಿಗೆಲ್ಲ. ಅವರೆಲ್ಲ ತುಂಬ ದೊಡ್ಡವರು, ಅಷ್ಟು ದೊಡ್ಡವ್ರು ನಾವೆಲ್ಲ ಅವ್ರ ಬಗ್ಗೆ ಮಾತಾಡೋಕ್ಕಾಗಲ್ಲ. ನಾನು ಯಾಕೆ ಹೇಳಿದೆ ಅಂದರೆ, ನಿಮ್ಮ ಅಕ್ಕಪಕ್ಕ ಎಲ್ಲ ಇಂಥವ್ರು ಇರ್ತಾರೆ, ಅವ್ರ ಬಗ್ಗೆ ಯಾರೂ ಮಾತಾಡೋಂಗಿಲ್ಲ. ಮಾತಾಡಿದ್ರೆ ಅಂತ ಇಟ್ಕೊಳ್ಳಿ, ಅವ್ರೇನಂತಾರೆ ಗೊತ್ತಾ, ನಾವು ತುಂಬ ಬೆಳೆದಿದ್ದೀವಿ, ಇಂಟರ್ನ್ಯಾಷನಲ್ ಲೆವೆಲಲ್ಲಿದ್ದೀವಿ ನಾವು, ಅದನ್ನು ಸಹಿಸ್ಕೊಳ್ದೆ ಕೆಲವರು ನಮ್ಮ ಬಗ್ಗೆ ಏನೇನೋ ಮಾತಾಡ್ತಾರೆ, ಏನೇನೋ ಟ್ರೋಲ್ ಮಾಡ್ತಾರೆ ಅಂತ ಕೆಲವರು ಅನ್ಕೊತಾರೆ. ಅಯ್ಯೋ, ಅವರು ಸಹಿಸ್ಕೊಳ್ದೆ ಹಂಗೆ ಮಾಡೋದು ನಮ್ಮ ಉದ್ಧಾರ ನೋಡಲಾರ್ದೆ ಅಂತ ಇವರು ಸಮರ್ಥನೆ ಮಾಡ್ಕೊಳ್ತಾರೆ. ತಾವು ಮಾಡ್ತಾರೋದು ತಪ್ಪು, ತಾವು ಹೋಗ್ತಾರೋ ದಾರಿ ತಪ್ಪು, ಎಲ್ಲ ಗೊತ್ತಿದ್ದು ಕೂಡ ಅವರು ಸಮರ್ಥನೆ ಮಾಡ್ಕೊಳ್ತಾರೆ. ಯಾಕೆ ಹಿಂಗೆ ಮಾಡ್ಕೊಳ್ತಾರೋ ನನಗೆ ಅರ್ಥ ಇಲ್ಲ. ಅವರ ಆತ್ಮಸಾಕ್ಷಿಯನ್ನು, ಅವ್ರ ಮನಸ್ಸಾಕ್ಷಿಯನ್ನು, ಅವ್ರ ಭಾವನೆಗಳನ್ನು, ನಿಜವಾದ ಸತ್ಯ, ಅವರಲ್ಲಿ ಸತ್ಯ ಇರುತ್ತಲ್ಲ ಶಕ್ತಿ, ಅದನ್ನು ಅವರೇ ತುಳ್ಕೊಂಡು ಆತ್ಮಸಾಕ್ಷಿಯನ್ನು ಕೊಂದ್ಕೊಂಡು ಬೇರೆಯವ್ರ ಹತ್ರ ಗೆಲ್ಲೋಕ್ಕೆ, ಯಾರೋ ಮುಂದ್ಗಡೆ ಕಾಣೋ ಮನುಷ್ಯರ ಹತ್ರ ಗೆಲ್ಲೋಕ್ಕೆ ಸಮರ್ಥನೆ ಮಾಡ್ಕೊಳ್ತಾರೆ. ಇಂಥವ್ರಿಗೆಲ್ಲ ಉಟ್ಗುಣ ಸುಟ್ಟರು ಹೋಗಲ್ಲ ಅಂತಾರಲ್ಲ, ನಾಯಿ ಬಲ ಡೊಂಕು ಅಂತಾರಲ್ಲ, ಅದನ್ನು ಸರಿ ಮಾಡೋಕ್ಕಾಗಲ್ಲ. ಆದರೆ ಯಾವುದೋ ಒಂದು ಕಾಲಕ್ಕೆ ಅವರು ಕೂಡ ಅನುಭವಿಸಿ ನರಕಗಳಲ್ಲಿ ಕೊಳ್ತು ಅವರು ಯಾವುದೋ ಒಂದು ಕಾಲಕ್ಕೆ ಬುದ್ಧಿ ಬರುತ್ತೆ ಅಂತ ಇಟ್ಕೊಳ್ಳಿ. ಬರಲಿ, ಆದಷ್ಟು ಬೇಗ ಅವ್ರಿಗೆ ಬುದ್ಧಿ ಬರಲಿ, ದೇವ್ರು ಒಳ್ಳೇದು ಮಾಡಲಿ, ಒಳ್ಳೆ ಬುದ್ಧಿ ಕೊಡಲಿ ಅಂತ ನಾನು ಬಯಸ್ತೀನಿ. ಸರಿನಾ? ಅವ್ರ ವಿಚಾರ ಈಗ ನಮ್ಗೆ ಬೇಡ. ನಾನು ಯಾಕೆ ಹೇಳಿದೆ ಅಂದರೆ, ಅಂಥವರೆಲ್ಲ ಇದ್ದಾರೆ, ನೀವು ಒಳ್ಳೆಯವರು, ಹಠ ಮಾಡಿ ಸಾಧಿಸ್ತಾ ಇರ್ತೀರಾ, ಮಧ್ಯದಲ್ಲಿ ಇವರೆಲ್ಲ ಉಟ್ಕೊಳ್ತಾರೆ, ಇಲ್ಲ ನೀನು ಮಾಡ್ತಾರೋ ಸರಿಯಿಲ್ಲ, ನಿಮ್ಮ ಮಕ್ಕಳಿಗೆ ಆ ಟ್ರೈನಿಂಗ್ ಕಳಿಸ್ಬೇಡ, ನೀವು ಅಲ್ಲಿ ಮನೆ ಕಟ್ಟಬೇಡಿ, ಅಯ್ಯೋ ನೀವು ಅಲ್ಲಿ ಸೈಟ್ ತೊಗೊಬಿಟ್ರಿ, ನಮಗೆ ಜ್ವರ ಬಂದುಬಿಟ್ಟಿದೆ, ನಮಗೆ ಕಾಯಿಲೆ ಬಂದುಬಿಟ್ಟಿದೆ, ನೀವು ಸೈಟ್ ತೊಗೊಂಡಿದ್ದಕ್ಕೆ, ನೀವು ತೊಗೊಂಡಿರೋ ಟೈಮ್ ಸರಿಯಿಲ್ಲ, ನೋಡಿ ನಮ್ಗೆ ಜ್ವರ ಬಂದಿದೆ, ನಮ್ಮ ಮನೇಲಿ ಮಕ್ಕಳಿಗೆಲ್ಲ ಹುಷಾರಿಲ್ಲ, ನೋಡಿ ನಮ್ಮ ಮನೇಲಿ ಒಬ್ರಿಗೆ ಆಕ್ಸಿಡೆಂಟ್ ಆಗಿಬಿಡ್ತು, ನೀವು ಸೈಟ್ ತೊಗೊಂಡಿರೋ ಟೈಮ್ ಸರಿಯಿಲ್ಲ, ನೀವು ಮಾರಾಕ್ಬಿಡಿ, ಅದು ತಗೋಬೇಡಿ ಅಂತಾರೆ. ನೋಡಿರಿ ತಮಾಷೆ ಹಂಗಿದೆ, ನೋಡಿ ಸ್ವಾಮಿ ತಮಾಷೆ ಹಂಗಿದೆ. ನೀವು ಸೈಟ್ ತೊಗೊಂಡ್ರೆ, ನೀವು ಮನೆ ಕಟ್ತಿದ್ರೆ, ನೀವು ಹೋಟೆಲ್ಲೋ ಅಂಗಡಿನೋ ಪ್ರಾರಂಭ ಮಾಡ್ತಿದ್ರೆ, ನೀವು ಆಟೋ ತೊಗೊಂಡಿದ್ರೆ, ನೀವು ಕಾರ್ ತೊಗೊಂಡಿದ್ರೆ, ನೀವು ಯಾವುದೋ ಸ್ಕೂಲ್ ಓಪನ್ ಮಾಡ್ತಾಯಿದ್ರೆ ಹೊಸದು, ಅಥವಾ ಯಾವುದೋ ಹೋಟೆಲ್ ಓಪನ್ ಮಾಡ್ತಿದ್ರೆ, ಅಥವಾ ಯಾವುದೋ ಒಂದು ಫ್ಯಾಕ್ಟ್ರಿ ಓಪನ್ ಮಾಡ್ತಿದ್ರೆ, ಯಾವುದೋ ಒಂದು ಅಪಾರ್ಟ್ಮೆಂಟ್ ಕಟ್ತಿದ್ರೆ, ನೀವು ಯಾಕಪ್ಪ ಕಟ್ತಾಯಿದ್ರಿ? ನೀವೇನೋ ಬುದ್ಧಿವಂತರಾಗೋಣ, ಏನೋ ಉದ್ಧಾರ ಆಗೋಣ, ಏನು ಮಾಡೋದು ದೇವರೇ, ಕಷ್ಟಗಳು ಬಗೆಹರಲಿಲ್ಲ ಅಂತ ಪೈಸಾ ಕೂಡಿಕ್ಕಿ ಬಿಸಿಲಲ್ಲಿ, ಗಾಳಿಯಲ್ಲಿ, ಚಳಿಯಲ್ಲಿ, ಮಳೆ ಗಾಳಿಯಲ್ಲಿ ಕಷ್ಟಪಟ್ಟು ಹಗಲು ರಾತ್ರಿ ನಿದ್ದೆ ಕೆಡಿಸ್ಕೊಂಡು ಸರಿಯಾಗಿ ಊಟ ತಿಂಡಿ ಕಾಫಿ ಇಲ್ಲದೆ ನೀವು ಕಷ್ಟಪಟ್ಟು ಸಂಪಾದನೆ ಮಾಡಿ 16 ವರ್ಷಗಳಿಂದ ಕೂಡಿಟ್ಟು ಇವತ್ತೇನೋ ಒಂದು ಮಾಡೋಕ್ಕೆ ಹೊರಟಿದ್ದೀರ. ಇವರು ಮಧ್ಯದಲ್ಲಿ ಬಂದು ನಿಮಗೆ ಬ್ರೇಕ್ ಆಗ್ತಿದ್ದಾರೆ, ಟರ್ನ್ ಮಾಡ್ತಿದ್ದಾರೆ, ಮೈಂಡ್ ಡೈವರ್ಟ್ ಮಾಡ್ತಿದ್ದಾರೆ. ಏನಂತ? ಇವರು ನಿಮ್ಮ ರಿಲೇಟಿವ್ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಅಕ್ಕಪಕ್ಕದವ್ರು ಇರ್ಬೋದು, ಯಾರೇ ಇರ್ಬೋದು, ಗೊತ್ತಿರೋರು ಇರ್ಬೋದು. ಏನಂತ ಹೇಳ್ತಿದ್ದಾರೆ? ನೀವು ಸೈಟ್ ತೊಗೊಬಿಡ್ರಿ, ನಮ್ಮ ಮಕ್ಕಳಿಗೆ ಜ್ವರ ಬಂದುಬಿಟ್ಟಿದೆ,
ನನಗೂ ಕಾಯಿಲೆ ಬಂದುಬಿಟ್ಟಿತ್ತು 15 ದಿನ ಮಲ್ಕೊಬಿಟ್ಟಿದ್ದೀನಿ ಅಂತ ಸುಮ್ಮನೆ ಆಕ್ಟ್ ಮಾಡಿಕೊಂಡು ಹಾಸ್ಪಿಟಲ್ ಸುತ್ತಿರ್ತಾರೆ. ಸುಮ್ಮನೆ ಆಕ್ಟ್ ಮಾಡಿ ಹೇಳ್ತಿರ್ತಾರೆ. ದಯವಿಟ್ಟು ಸೈಟ್ ಮಾರಿಬಿಡಿ ನೀವು, ಅದು ನೀವು ತಗೊಂಡ್ರೆ ಟೈಮ್ ಸರಿಯಿಲ್ಲ. ನೀವು ಮನೆ ಕಟ್ಟಬೇಡಿ, ನೀವು ಫ್ಯಾಕ್ಟ್ರಿ ಕಟ್ಟಬೇಡಿ, ನೀವು ಗಾಡಿ ತಗೊಂಡಿದ್ದೀರಲ್ಲ ಅದನ್ನು ಮಾರಿಬಿಡಿ, ಬಾಡಿ ಅದೆಲ್ಲ ಓಡಿಸ್ಬೇಡಿ. ನೀವು ಹೋಟ್ಲ್ ಮಾಡೋಕೆ ಹೊರಟ್ರಲ್ಲ ಅದು ಮಾಡಬೇಡಿ, ಮುಚ್ಚಬೇಡಿ ಹೋಟ್ಲು. ನೋಡಿ ನಮಗೆ ಕಾಯಿಲೆ ಬಂದುಬಿಟ್ಟಿದೆ ನೀವು ತಗೊಂಡಿರೋದ್ರಿಂದ, ನಿಮ್ಮ ಟೈಮ್ ಸರಿಯಿಲ್ಲ. ನೀವು ಮಾಡಿರೋದಕ್ಕೆ ಇವ್ರ ಕಾಯಿಲೆ ಬಂದಿದೆ ಅಂತೆ, ಕರ್ಮ. ನೀವು ಒಳ್ಳೆ ಕೆಲಸ ಕೈ ಹಾಕಿರೋದಕ್ಕೆ ಇವ್ರು ಯಾರೋ ಸತ್ತೋಗ್ಬಿಟ್ರಂತೆ ಇವ್ರ ಮನೆಯಲ್ಲಿ ಆಕ್ಸಿಡೆಂಟಾಗಿ, ಕರ್ಮ ಅಲ್ಲನ್ರಿ. ಈ ಪ್ರಪಂಚದಲ್ಲಿ ಎಂತೆಂಥವ್ರು ನೋಡಬೇಕಲ್ವ ನಾವು ಹುಟ್ಟಿದ್ದಕ್ಕೆ. ಭಗವಂತ ನೋಡ್ರಿ ನಮ್ಮ ಕಣ್ಣುಗಳಲ್ಲಿ ಇಂಥವ್ರನ್ನೆಲ್ಲ ನೋಡಬೇಕು. ನಾನು ಹೇಳ್ತಾರೆ ಸುಳ್ಳಲ್ಲಪ್ಪ, ನಿಮ್ಮ ಜೀವನದಲ್ಲಿ ಈ ಅನುಭವ ಆಗಿದ್ದಿಲ್ಲ ಗೊತ್ತಿಲ್ಲ, ನನ್ನ ಜೀವನದಲ್ಲಿ ಆಗಿದೆ. ನಾನೇ ಕೇಳಿದ್ದೀನಿ ಸಾಕಷ್ಟು ಇಂಥ ಇರೋರು. ನಾನೇ ಹಾಸ್ಪಿಟ್ಲಲ್ಲಿ ಇರೋರಿಗೆ ಹೋಗಿ ನಾನೇ ಊಟ ತೊಗೊಂಡು ಕೊಟ್ಟಿದ್ದೀನಿ. ನಮ್ಮ ಚಿಕ್ಕಪ್ಪ ಅವ್ರದ್ದು ಇಂಥ ಕತೆ ಒಂದು ನಡೆದಿತ್ತು. ನಮ್ಮ ಚಿಕ್ಕಪ್ಪ ಒಂದು ಸೈಟ್ ತಗೊಂಡ, ಏನೋ ಬದುಕಬೇಕು ಅಂತ, ರೈಲ್ವೆ ಡ್ಯೂಟಿಯಲ್ಲಿದ್ದ. ನಮ್ಮ ಚಿಕ್ಕಪ್ಪ ಅವ್ರ ಅಣ್ಣನ ಮಗನಿಗೆ ಮೈ ಸರಿಲ್ದ್ರ ಆಗೋಯ್ತು ಅಂತ ಹಾಸ್ಪಿಟ್ಲಲ್ಲಿದ್ದಾನೆ. ಅವನ ಹಾಸ್ಪಿಟ್ಲಲ್ಲಿ ಇರೋವಾಗ ಅವ್ರ ಅಣ್ಣನ ಮಗ ಅಂದರೆ ಅವನೇನು 45 ವರ್ಷ ವಯಸ್ಸವನಿಗೆ, ಅವನಿಗೊಂದು ಮಕ್ಕಳು ಮರೆಲ್ಲ ಇದೆ. ಇವ್ರು ಸೈಟ್ ತಗೊಂಡಿದ್ದಾರೆ ಅವನಿಗೆ, ಯಾಕಂದರೆ ಇವ್ರಿಗೆ ಮಕ್ಕಳಿಲ್ಲ, ನಮ್ಮ ಚಿಕ್ಕಪ್ಪನಿಗೆ ಮಕ್ಕಳಿಲ್ಲ. ಅವ್ರ ಅಣ್ಣನ ಮಗ ಎಷ್ಟು ಬುದ್ಧಿವಂತ ನೋಡ್ರಿ, ನನಗೆ ಮೈ ಸರಿಲ್ಲ ನೀವು ಸೈಟ್ ತಗೊಂಡಿದ್ದಕ್ಕೆ ಅಂತ ಹೇಳಿದ್ದಾರೆ. ಹಾಸ್ಪಿಟ್ಲಲ್ಲಿ ಅಡ್ಮಿಂಟ್ ಅದ. ಊಟ ಎಲ್ಲ ಎಲ್ಲಿ ಗೊತ್ತಾ ಅವನಿಗೆ, ನಮ್ಮ ಚಿಕ್ಕಪ್ಪನ ಮನೆಯಿಂದನೇ ಸಪ್ಳೆ ಹಾಸ್ಪಿಟ್ಲಲ್ಲಿ ಸಿಟಿನಲ್ಲಿ. ಅವನು ಹಳ್ಳಿವನು, ಹಾಸ್ಪಿಟ್ಲಲ್ಲಿ ಅಡ್ಮಿಂಟ್ ಆಗಿದ್ದಾನೆ ಸಿಟಿನಲ್ಲಿ. ನಮ್ಮ ಚಿಕ್ಕಪ್ಪ ಇರೋದು ರೈಲ್ವೆ ಕ್ವಾರ್ಟರ್ಸಲ್ಲಿ, ನಾನು ಅವ್ರ ಮನೆಯಲ್ಲೇ ಇರೋದು, ರಜೆಗಳಲ್ಲಿ ಅವ್ರ ಮನೇಲಿ ಇರ್ತೀನಿ. ನಾನೇ ಅವನಿಗೆ ಹಾಸ್ಪಿಟ್ಲಲ್ಲಿ ಇರೋವಾಗ ಊಟ ತಗೊಂಡೋಗಿ ಕೊಡ್ತಿದ್ದೆ, ಇಡ್ಲಿ ಅದು ಇದು, ಗೊತ್ತಾಯ್ತಲ್ಲ. ಲಾಸ್ಟಿಗೆ ನಮ್ಮ ಚಿಕ್ಕಪ್ಪನಿಗೆ ಅವನು ಹೇಳಿದ ಏನಂತ, ಅವನಿಗೂ ಚಿಕ್ಕಪ್ಪನೇ ಆಗಬೇಕು. ಚಿಕ್ಕಪ್ಪ ನೀವು ಸೈಟ್ ತೊಗೊಂಡಿದ್ರಾ, ಮಾರ್ಬಿಡಿ, ನೋಡಿ ನನಗೆ ಕಾಯಿಲೆ ಬಂದುಬಿಟ್ಟಿದೆ, ನೀವು ತಗೊಂಡ್ರೆ ಟೈಮ್ ಸರಿಯಿಲ್ಲ, ನೀವು ಉದ್ಧಾರ ಆಗೋಲ್ಲ ಅದರಿಂದ ಅಂತ ಹೇಳ್ಬಿಟ್ಟು. ನಮ್ಮ ಚಿಕ್ಕಪ್ಪ ಭಯ ಬಿದ್ದುಬಿಟ್ಟು ಲಾಸ್ಟಿಗೆ ಮಾರಾಗ್ಬಿಟ್ಟವನು. ಆಮೇಲೆ ಒಂದು 5-10 ವರ್ಷ ಆದಮೇಲೆ ಆ ಸೈಟ್ ಬರೀ 20,000ಕ್ಕೇನೋ ತೊಗೊಂಡಿದ್ರು. ಆಮೇಲೆ ಲಕ್ಷಗಳು, 5-6 ಲಕ್ಷ. ಆಮೇಲೆ ಅಲ್ಲಿ ಬೇರೆಯವ್ರ ಸೈಟುಗಳು, ಪಕ್ಕದಲ್ಲಿರೋ ಸೈಟುಗಳು, ಇವರು ಮಾರಿರೋ ಸೈಟೇ. ನಮ್ಮ ಚಿಕ್ಕಮ್ಮ ನನಗೆ ಆ ಕತೆ ಹೇಳಿದ್ರು. ಅವನು ಹಾಸ್ಪಿಟ್ಲಲ್ಲಿ ಇರೋವಾಗ ನನಗೆ ಕತೆ ಗೊತ್ತಿಲ್ಲ, ಆಮೇಲೆ ಒಂದು ಸುಮಾರು ವರ್ಷಗಳಿಗೆ ಗೊತ್ತಾಯ್ತು ಕತೆ. ಹಾಗೆ ನಿಮ್ಮ ಜೀವನದಲ್ಲೂ ಅಕ್ಕಪಕ್ಕ ಇರೋರು ಬಹಳ ಫ್ರೆಂಡ್ಸ್ ಥರ ಇರ್ತಾರೆ. ಕೆಲವರು ಅಣ್ಣ ತಮ್ಮನೇ ತಂಗಿನೇ ಇರ್ತಾರೆ. ಹೇಳಿದ್ದೀನಿ ನೋಡು ದೇವರುಗಳೇ ನೋಡಿ ಹೇಳ್ತಾ ಇದ್ದೀನಿ, ನಿಮ್ಮ ಅಕ್ಕಪಕ್ಕ ಇರೋ ಅಣ್ಣ ತಮ್ಮ ಅವ್ರ ಮಕ್ಕಳು ಇವ್ರ ಮಕ್ಕಳೇ ಇರ್ತಾರೆ ನಿಮ್ಮನ್ನು ಕೆಡ್ಸೋಕ್ಕೆ. ದುರಾದೃಷ್ಟ ಅಂದರೆ ಈಗ ಕೆಡ್ಸೋವ್ರ ಮಾತೇ ಎಲ್ಲರೂ ಕೇಳೋದು, ಒಳ್ಳೆಯವ್ರ ಮಾತು ಯಾರೂ ಕೇಳಲ್ಲ. ಒಳ್ಳೆ ಸ್ವಾಮೀಜಿ ಮಾತು ಯಾರೂ ಕೇಳಲ್ಲ, ಒಳ್ಳೆ ಗುರುಗಳ ಮಾತು ಯಾರೂ ಕೇಳಲ್ಲ. ನಾನು ಮಾಟ ಮಾಡ್ತೀನಿ, ನಿನಗೆ ನಿಧಿ ಹತ್ಕೊಡ್ತೀನಿ ಅಂದ್ರೆ ಸಾಕು ಓಡೋಡಿ ಹೋಗ್ತಾರೆ. ಅಷ್ಟೇ ಯಾಕೆ, ಬಿಟ್ಟಿ ಭಾಗ್ಯ ಕೊಡ್ತೀನಿ. ದೇಶ ಹಾಳಾದರೂ ಪರವಾಗಿಲ್ಲ, ಸರ್ಕಾರದಲ್ಲಿರೋ ಖಜಾನೆನ ಕೊಳ್ಳೆ ಹೊಡೆದ್ರೂ ಪರವಾಗಿಲ್ಲ, ಅವರು ಒಂದಷ್ಟು ಚೆನ್ನಾಗಿ ಮೆಕ್ತಾರೆ. ನಿಮಗೂ ಒಂದಷ್ಟು ನಾಯಿಗೆ ಹಾಕ್ತಾರಲ್ಲ ಆ ಥರ ಇಷ್ಟಿಷ್ಟು ಕಿತ್ತು ಹಾಕ್ತಾರೆ. ಕೋಳಿಗೆ ನಾಯಿಗೆ ಹಾಕ್ತಾರಲ್ಲ ಇಷ್ಟು ಕಿತ್ತು. ಅಷ್ಟೇ ಸಾಕು ಬಿಟ್ಟಿ ಭಾಗ್ಯ, ಇವ್ರಿಗೆ ಅಷ್ಟೇ ಸಾಕು. ಅವರು ಅಷ್ಟಷ್ಟು ಎಷ್ಟೆಷ್ಟು ಅವರು ನುಂಗಿ ನೀರು ಕುಡಿತಾರೆ, ಹಾಳು ಮಾಡ್ತಾರೆ. ಪಾಪ ಇಲ್ಲಿ ಮಧ್ಯದಲ್ಲಿ ಸಿಕ್ಕಾಕೊಳ್ಳೋದು ಯಾರು? ಇವರು ಅಡ್ಜಸ್ಟ್ ಮಾಡ್ಕೊಬಿಟ್ರೆ ಮಧ್ಯದಲ್ಲಿ ಸಿಕ್ಕಾಕೊಳ್ಳೋದು ಒಳ್ಳೆಯವರು. ಇವರಿಗೆ ಬಿಟ್ಟಿ ಭಾಗ್ಯ ಬೇಕಾಗಿಲ್ಲ, ಒಳ್ಳೆಯವ್ರಿಗೆ ಕಷ್ಟಪಟ್ಟು ಸಂಪಾದನೆ ಮಾಡ್ತಾರೆ. ದೇಶದ ಅಭಿವೃದ್ಧಿ ಕೇಳ್ತಾರೆ ಇವರು. ದೇಶದ ಅಭಿವೃದ್ಧಿ ಆಗಬೇಕಾದ್ರೆ ಸರ್ಕಾರದ ದುಡ್ಡನ್ನು ಬಿಟ್ಟಿಯಾಗಿ ಉಪಯೋಗಿಸ್ಬಾರ್ದು. ಕುಡಿಯೋರಿಗೆ, ಅದೇದು ತಿಂದು ವೇಸ್ಟ್ ಮಾಡೋರಿಗೆ, ಇನ್ನೂ ಅದೇದು ಶೋಕಿ ಮಾಡೋರಿಗೆ ಬಿಟ್ಟಿ ಭಾಗ್ಯ ಕೊಟ್ಟರೆ ಏನು ಪ್ರಯೋಜನ ಆಗುತ್ತೆ? ಒಂದು ವೇಳೆ ಬಿಟ್ಟಿ ಭಾಗ್ಯ ಕೊಡಲೇಬೇಕನ್ಸಿದ್ರೆ ಕಷ್ಟದಲ್ಲಿರೋರಿಗೆ, ಹೆಣ್ಮಕ್ಳು ಇವತ್ತು ಎಷ್ಟೋ ಜನ ಗಂಡಂದ್ರನ್ನ ಕಳ್ಕೊಂಡು ಸಿಟಿನಲ್ಲಿ ಬಾಡಿಗೆ ಕಟ್ಟೋಕ್ಕೂ ಆಗದೆ ವಿಲವಿಲ ಅಂತ ನಡುಗ್ತಿರ್ತಾರೆ ಹೆಣ್ಮಕ್ಳು. ಸಂಪಾದನೆ ಮಾಡೋರು ಯಾರು ಇರೋಲ್ಲ ಅವ್ರ ಮನೇಲಿ. ಹೆಣ್ಮಕ್ಳಿಗೆ 2-3 ಮಕ್ಕಳಿರ್ತದೆ, ಪೇಷಂಟ್ಗಳಿರ್ತಾರೆ. ಅಂಥವ್ರನ್ನ ಪತ್ತೆ ಮಾಡಿ, ಬಾಡಿಗೆ ಮನೇಲಿರ್ತಾರೆ ಅಂಥವ್ರನ್ನ ಪತ್ತೆ ಮಾಡಿ ಅವ್ರಿಗೆ ಕೊಡ್ರಿ, ನೀವು ಎಲ್ಪ್ ಮಾಡಿರಿ. ನಿಮ್ಮ ತಲೆಯಲ್ಲಿ ಏನು ಮಣ್ಣಿದೆಯಾ, ಹುಳ ಇದೆಯಾ, ಜೇಡಿ ಮಣ್ಣಿದೆಯಾ, ಸಗಣಿ ಇದೆಯಾ ನನಗೆ ಗೊತ್ತಿಲ್ಲ. ಪತ್ತೆ ಮಾಡಿರಿ ಒಳ್ಳೆಯವ್ರನ್ನ. ಯೋಗ್ಯರಿರಬೇಕು. ನೀವು ಕೊಡೋವಾಗೂ ಯೋಗ್ಯರಾಗಿ ನೀವು ಇರಬೇಕು, ತಗೊಳ್ಳೋರು ಯೋಗ್ಯರಿರಬೇಕು. ಕೊಡೋರು ಯೋಗ್ಯರಿರಬೇಕು, ತಗೊಳ್ಳೋರು ಯೋಗ್ಯರಿರಬೇಕು ಅಲ್ವಾ? ನೋಡಿ ಇವರೇ ನಿಮ್ಗೆ ಹೇಳೋದಿಷ್ಟೇ. ಇಲ್ಲಿ ಒಳ್ಳೆಯವರು ಸಿಕ್ಕಾಕೊಳ್ತಾರೆ. ಇಲ್ಲಿ ಹಠಯೋಗ ಅಂದರೆ ಒಳ್ಳೆಯವರು ಮಾತ್ರ ಹಠ ಮಾಡಿ ಸಾಧನೆ ಮಾಡ್ತಾರೆ. ಯಾರು ಹಠ ಮಾಡಿ ನಿಷ್ಠೆಯಿಂದ ಹಗಲು ರಾತ್ರಿ ದುಡಿದು ಸಾಧನೆ ಮಾಡ್ತಾರೋ ಅವರೇ ಹಠ ಯೋಗಿಗಳು. ಯಾರು ಸೋಂಬೇರಿಗಳು ಇವರೆಲ್ಲ ಬಿಟ್ಟಿ ಭಾಗ್ಯಗಳಿಗೆ ಯೋಚನೆ ಮಾಡ್ತಾರೋ ಅವರೆಲ್ಲ
ವೇಸ್ಟ್ ಫೆಲೋಗಳು. ಅವ್ರ ಮಾತನ್ನು ಯಾವತ್ತೂ ಕೇಳಬೇಡಿ. ಅವರು ಹೆಜ್ಜೆ ಇಟ್ಕೊಂಡು ಮುಂದೆ ಹೋಗ್ತಾರೆ, ಅವ್ರ ಹಿಂದ್ಗಡೆ ನೀವು ಹೋಗಬೇಡಿ ಹೆಜ್ಜೆ ಇಟ್ಕೊಂಡು. ಗೊತ್ತಾಯ್ತಾ? ಯಾಕಂದರೆ ನಿಮಗೆ ಜ್ಞಾನ ಇರುತ್ತೆ, ಬುದ್ಧಿ ಇರುತ್ತೆ, ಮೇಂಟೈನ್ ಮಾಡೋ ಕೆಪಾಸಿಟಿ ಇರುತ್ತೆ, ಆಟ ಹಿಡ್ದು ಏನನ್ನೋ ಸಾಧಿಸ್ಬೇಕನ್ನೋ ನಿಮ್ಮಲ್ಲಿ ಛಲ ಇರುತ್ತೆ, ಸಾಧಿಸ್ತೀರ ಖಂಡಿತ. ಯಾವ ಕಾರಣಕ್ಕೂ ಮುಂದೆ ಹೋದವ್ರು ಹಿಂದೆ ಹೋಗಬಾರ್ದು. ಇದೇ ಹಠಯೋಗ. ಹಠಯೋಗ ಅಂದ್ರೆ ಅರ್ಥ ಆಯ್ತಾ? ಹಿಂದಿನ ಕಾಲದಲ್ಲಿ, ಹಳೆಯ ಕಾಲದಲ್ಲಿ ನಮ್ಮಂಥ ಋಷಿಮುನಿಗಳು ಕಾಡಲ್ಲಿ ಗುಡಿಸ್ಲಾಕೊಂಡು ಮನೆ ಕಟ್ಕೊಂಡು ಮಕ್ಕಳಿಟ್ಕೊಂಡು ಆಗಾಗ ಅವರು ಏನನ್ನಾದರೂ ಸಿದ್ಧಿ ಮಾಡ್ಕೋಬೇಕಾದ್ರೆ, ಏನನ್ನಾದರೂ ದೇವ್ರನ್ನ ವಶ ಮಾಡ್ಕೋಬೇಕಾದ್ರೆ, ಅವರು ಮಾಂತ್ರಿಕರು ಇರ್ಬೋದು, ಮಾಂತ್ರಿಕರು ಮಾಡ್ತಾರೆ ಬಿಡಿ, ಕಾಳಿ ದೇವಿನ ಪೂಜೆ ಮಾಡಿ ಮಾಂತ್ರಿಕರು, ಭೈರವ ಅಂತ ಅವರು ಆರಾಧನೆ ಮಾಡ್ತಾರೆ. ಯಾರು? ಮಾಂತ್ರಿಕರು. ಅವರು ಸಾಧನೆ ಮಾಡಬೇಕಾದ್ರೂ ಹಠ ಇರಬೇಕು, ಋಷಿಮುನಿಗಳು ಸಾಧನೆ ಮಾಡಬೇಕಾದ್ರೂ ಹಠ ಇರಬೇಕು, ನೀವು ಸಾಧನೆ ಮಾಡಬೇಕಾದ್ರೂ ಹಠ ಇರಬೇಕು. ಹಂಗಂತ ಕೆಟ್ಟದಕ್ಕೆ ಹಠ ಮಾಡಬಾರ್ದು, ಕೆಟ್ಟ ಕೆಲಸಗಳು ಮಾಡೋಕ್ಕೆ ಹಠ ಮಾಡಬಾರ್ದು. ಗೊತ್ತಾಯ್ತಾ? ಯಾರೋ ಪಕ್ಕದ ಮನೆಯಲ್ಲಿ ಅವ್ರು ಹೋಗೋದಲ್ಲ ಅಡ್ಡ ಮಾರ್ಗದಲ್ಲಿ, ಅವ್ರ ಮನೆಯಲ್ಲಿ ಸಂಪಾದನೆ ಮಾಡೋರು ಅಡ್ಡ ಮಾರ್ಗದಲ್ಲಿ, ಅಡ್ಡದಾರಿಯಲ್ಲಿ ಸಂಪಾದನೆ ಮಾಡ್ತಾರೆ. ಅವರು ಕೆಲವರು ಸರ್ಕಾರಿ ಕೆಲಸದಲ್ಲಿ ಇರ್ತಾರೆ ನೋಡಿ, ಗೌರ್ಮೆಂಟ್ ಕೆಲಸದಲ್ಲಿ. ಅದರಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡೋರು ಇದ್ದಾರೆ, ಯಾರೋ ಕಡಿಮೆ ಜನ. ಅದೇ ಸಂಬಳ ಅಲ್ಲದೆ ಲಂಚ ತಗೊಂಡು, ಅಂದರೆ ಗಿಂಬಳ ತಗೊಂಡು ಅವ್ರ ತಲೆ ಹಿಡಿದು ಸಂಪಾದನೆ ಮಾಡ್ತಾರೆ. ಅವ್ರಿಗೆ ಐಶ್ವರ್ಯ ಇರ್ತದೆ. ಅವರೇನು ಮಾಡ್ತಾರೆ? ಸಂಪಾದನೆ ಮಾಡ್ಕೊಂಡು ಬಂದು ಅವ್ರ ತಲೆ ಹೊಡೆದು ಮನೆಯಲ್ಲಿ ಹೆಂಡ್ತಿಗೆ ಮಕ್ಕಳಿಗೆ ಒಳ್ಳೆ ಬಟ್ಟೆ ಕೊಡಿಸ್ತಾರೆ, ಹೆಂಡ್ತಿಗೆ ಒಳ್ಳೆ ಒಡವೆ ಕೊಡಿಸ್ತಾರೆ, ಮನೆಯಲ್ಲೇ ಕಾರು ಇನ್ನೊಂದು ಮತ್ತೊಂದು ತಗೊಳ್ದು, ಆಮೇಲೆ ಸೈಟ್ ತಗೊಳ್ತಾರೆ, ಮನೆ ಕಟ್ತಾರೆ. ಅವ್ರ ತಲೆ ಹೊಡೆದು. ಅವ್ರದ್ದು ಯಾವುದೇ ಕೆಲಸ ಇರ್ಬೋದು, ಏನೇ ಕೆಲಸ ಇರ್ಬೋದು. ಆದರೆ ಇಲ್ಲಿ ಪಾಪ ಪ್ರಾಮಾಣಿಕರು ಇರ್ತಾರೆ, ಒಳ್ಳೆಯವರು. ಈ ವ್ಯಕ್ತಿ ಒಳ್ಳೆಯವನಿರ್ತಾನೆ, ಸರ್ಕಾರಿ ಕೆಲಸದಲ್ಲಿ ಇರ್ತಾನೆ, ಆತ ಪೊಲೀಸ್ ಇರ್ಬೋದು, ಒಳ್ಳೆಯ ಪ್ರಾಮಾಣಿಕ ವ್ಯಕ್ತಿ ಪೊಲೀಸ್ ಇರ್ಬೋದು. ಪ್ರಾಮಾಣಿಕ ವ್ಯಕ್ತಿ ಯಾವುದೋ ಅಕೌಂಟೆನ್ಸಿನಲ್ಲಿ ಅಟೆಂಡ್ರೋ, ಅಕೌಂಟೆನ್ಸಿನೋ ಅಥವಾ ಇಲ್ಲೇನೋ ಆಗಿರ್ಬೋದು, ಕಂಪ್ಯೂಟರ್ ಯಾವುದೋ ಕೆಲಸ ಮಾಡ್ತಿರ್ಬೋದು, ಯಾವುದೋ ಆಫೀಸರ್ ಇರ್ಬೋದು, IAS, ಆಮೇಲೆ IPS ಅಲ್ವಾ, ಏನೋ ಒಂದು ಆಗಿರ್ತಾರೆ ಅಲ್ವಾ. ಆದರೆ ಒಳ್ಳೆಯವರಾಗಿರ್ತಾರೆ, ಪ್ರಾಮಾಣಿಕರು. ಬರೀ ಸರ್ಕಾರಿ ಸಂಬಳಕ್ಕೆ ಮಾತ್ರ ನಂಬ್ಕೊಂಡು ಕೆಲಸ ಮಾಡ್ತಿರ್ತಾರೆ. ಇವ್ರ ಹೆಂಡ್ತಿಗೆ ಏನು ಕೊಡ್ಸೋಕ್ಕಾಗುತ್ತೆ? ಮಕ್ಕಳಿಗೆ ಒಳ್ಳೆ ಸ್ಕೂಲಲ್ಲಿ ಓಡ್ಸೋಕ್ಕಾಗಲ್ಲ, ಒಳ್ಳೆ ಕಾರ್ ತೊಗೊಳಕ್ಕಾಗಲ್ಲ, ಒಳ್ಳೆ ಬಿಲ್ಡಿಂಗ್ ತೊಗೊಳಲ್ಲ. ಇವೆಲ್ಲ ಆಗುತ್ತೆ ಯಾವಾಗಂದ್ರೆ ಅವ್ರು ರಿಟೈರ್ಮೆಂಟ್ ಆದಮೇಲೆ, ಒಂದು 30-40 ವರ್ಷ ದುಡಿದ ಮೇಲೆ ಕೂಡಿಟ್ಟು ಅವಾಗ ತೊಗೋಬೋದು ಅಷ್ಟೇ. ಏಕಾಏಕಿ ಡ್ಯೂಟಿಗೆ ಸೇರಿ 2-3 ವರ್ಷಕ್ಕೆಲ್ಲ ತೊಗೊಳಕ್ಕಾಗಲ್ಲ. ಆಗ ಈ ಮನೆ ಹೆಂಗಸು ಮಕ್ಕಳು, ಆ ಮನೆ ಆ ಹೆಂಗಸು ಮಕ್ಕಳು ಯಾವುದೋ ಒಂದು ಫಂಕ್ಷನ್ಗೆ ಹೋಗ್ತಾರೆ, ಅಥವಾ ಅವ್ರ ಮನೆಗಳಲ್ಲಿ ಯಾವುದೋ ಹಬ್ಬ ಬರುತ್ತೆ, ಪೂಜೆಗಳಾಗುತ್ತೆ. ಆ ಟೈಮಲ್ಲಿ ಅವರು ಒಡವೆಗಳು ಹಾಕ್ಕೊಂಡು, ಒಳ್ಳೆ ಸೀರೆ ಉಟ್ಕೊಂಡು, ಒಳ್ಳೆ ಕಾರಲ್ಲಿ ಓಡಾಡ್ತಿರ್ತಾರೆ. ಇವರು ಪಾಪ ಕಾರು ಇಲ್ಲ, ಎಂಥದ್ದಿಲ್ಲ, ಯಾವುದೋ ಒಂದು 2 ವೀಲರ್ ಇಟ್ಕೊಂಡಿರ್ತಾರೆ. ಸ್ವಂತ ಮನೆಯೂ ಇಲ್ಲ, ಸರ್ಕಾರಿ ಮನೆ ಇರ್ತದಿಲ್ಲ, ಬಾಡಿಗೆ ಮನೆ ಇರ್ತದೆ. ಆಗ ಇವರು ಹೆಂಗಸರು ಒಳ್ಳೆಯವರಾದರೆ ಪರವಾಗಿಲ್ಲ. ಈ ಪ್ರಾಮಾಣಿಕ ವ್ಯಕ್ತಿಗೆ ಹೆಂಡತಿ ಅಥವಾ ಮಕ್ಕಳು ಯಾರೋ ಅಣ್ಣ ತಮ್ಮ ಒಳ್ಳೆಯವರಾದರೆ ಪರವಾಗಿಲ್ಲ. ಇಲ್ಲಾಂದರೆ ಈತನಿಗೆ ಪೀಡಿಸ್ತಾರೆ. ನೋಡು, ಅವರು ಆ ಒಡವೆ ಹಾಕ್ಕೊಂಡಿದ್ದಾರೆ, ನೋಡು ಆ ಕಾರ್ ತೊಗೊಂಡಿದ್ದಾರೆ, ನೋಡು ಅವ್ರ ಮನೆ ಕಟ್ಟಿದ್ದಾರೆ, ನಮಗೂ ಅದೇ ಥರ ಕೊಡಿಸು ಅಂತ ಹಠ ಹಿಡಿದ್ಬಿಡ್ತಾರೆ. ಇಲ್ಲ ಸಾಲವೆಲ್ಲ ಮಾಡಿ ಗಂಡನ ಗೊತ್ತಿಲ್ಲದೆ ಏನೇನೋ ಮನೆಗೆ ತಂದು ಹಾಕೋಗ್ಬಿಡ್ತಾರೆ. ಇಲ್ಲ ಅವ್ರ ಮಕ್ಕಳೇನು ಮಾಡ್ತಾರೆ, ಸಾಲವೆಲ್ಲ ಮಾಡಿ ಏನೋ ಲೈಫ್ ಎಂಜಾಯ್ ಮಾಡಿಬಿಡ್ತಾರೆ. ಲಾಸ್ಟ್ಗೆ ಅದೆಲ್ಲ ಯಾರ ತಲೆಗೆ ಬರುತ್ತೆ? ಆ ಪ್ರಾಮಾಣಿಕ ವ್ಯಕ್ತಿ ತಲೆಗೆ ಬರುತ್ತೆ ಅಲ್ವಾ. ಹಾಗೆಲ್ಲ ಮಾಡಬೇಡಿ ದಯವಿಟ್ಟು. ಮುಂದೊಂದು ದಿನ ಅದು ಅಪಾಯ ನೋಡಿ. ಜೀವನದಲ್ಲಿ ನಾವು ಕಷ್ಟಪಟ್ಟು ಮೇಲೆ ಬರಬೇಕು, ಹಠ ಸಾಧಿಸಿ ಎಲ್ಲಾದರೂ ನಮ್ಮ ಶ್ರಮ ಇರಬೇಕು, ಅದರಲ್ಲಿ ಸಾಧನೆ ಮಾಡಬೇಕು. ಅದೇ ಏಕಾಏಕಿ ಶ್ರೀಮಂತರಾಗಬೇಕಂತ ಆಲೋಚನೆ ಮಾಡಬೇಡಿ. ಅವ್ರ ತಲೆ ಹೊಡೆದು ಮೇಲೆ ಬರಬೇಕಂತ ಆಲೋಚನೆ ಮಾಡಬೇಡಿ. ಅದನ್ನು ತೋರಿಸ್ಕೋಬೇಡಿ, ಅದು ತೋರಿಸ್ಕೊಂಡು ಪ್ರಯೋಜನ ಇಲ್ಲ. ಅವ್ರ ತಲೆ ಹೊಡೆದು ಮೈ ಮೇಲೆ ಹಾಕ್ಕೊಳ್ಳೋ ಒಡವೆ ಅದು ವಿಷ. ಅದು ಚೇಳುಗಳು ಇರ್ತಾವಲ್ಲ, ಚೇಳುಗಳು, ಸರ್ಪಗಳು ಅಂತೀವಲ್ಲ, ವಿಷ ಸರ್ಪಗಳು, ಭೂತ ಪ್ರೇತ ಪಿಶಾಚಗಳು ಅಂತೀವಲ್ಲ, ಅವೆಲ್ಲ ಆ ಒಡವೆಗಳೆಲ್ಲ ಸೀರೆಗಳಲ್ಲಿ ಅವ್ರು ಕಟ್ಟೋ ಮನೆಯಲ್ಲೇ, ಅವ್ರು ತಗೊಳ್ಳೋ ವೆಹಿಕಲಲ್ಲಿ ಇರ್ತದೆ, ಗಾಡಿಗಳಲ್ಲಿ ಇರ್ತದೆ. ಅವ್ರ ಸುತ್ತಲೂ ಅವೇ ಇರ್ತವೆ ಕೆಟ್ಟವ್ರ ಜೊತೆ, ನೆನಪಿಟ್ಕೊಳ್ಳಿ. ಅವ್ರು ತಿನ್ನೋ ಆಹಾರ ಕೂಡ ವಿಷ ಆಗಿರುತ್ತೆ, ಕೆಟ್ಟ ಬ್ಯಾಕ್ಟೀರಿಯಾ, ಕೆಟ್ಟ ಪ್ರಾಣಿಗಳಾಗಿರುತ್ತೆ. ಅದನ್ನು ತಿಂದು ಅದರಲ್ಲೇ ಅವ್ರು ಬದುಕ್ತಾರೆ, ಕೊಳಕಲ್ಲೇ ಬದುಕ್ತಾರೆ. ಕೊಳಕ್ಕೂ ಜೀವನ, ಕೊಳಕಲ್ಲೇ ಬದುಕ್ತಾರೆ. ಈ ಕಾರಣದಿಂದ ನಾನು ಹೇಳ್ತಾ ಇದ್ದೀನಿ, ಯಾರನ್ನೂ ವಂಚನೆ ಮಾಡಬೇಡಿ, ಯಾರಿಗೋ ಮೋಸ ಮಾಡಬೇಡಿ. ನೀವು ಹಠ ಮಾಡಿ ಇಲ್ಲ ಸಾಯ್ತೀನಿ ಇಲ್ಲ ಸಾಧಿಸ್ತೀನಿ ಅಂತ ಹಠ ಮಾಡಿ ಸಾಧಿಸಿ. ಚಿಕ್ಕ ಮಕ್ಕಳು ನೋಡಿದ್ರಲ್ಲ, ಚಿಕ್ಕ ಮಕ್ಕಳಲ್ಲೇ ನೀವು ಇರೋವಾಗ ಹೆಂಗೆ ಹಠ ಮಾಡ್ತಿದ್ರಿ, ಏನಾದರೂ ಬೇಕಂದ್ರೆ ಅಪ್ಪ ಅಮ್ಮನ ಹತ್ರ. ಕೆಲವು ಮಕ್ಕಳು ರೋಡಲ್ಲಿ ಬಿದ್ದು ಓದಾಡ್ತಾರೆ ನೋಡಿದ್ರೆ, ಆ ಹಠ ಮಾಡ್ತಾರೆ ಮಕ್ಕಳು.
ಆಗ ಆ ಮಕ್ಕಳು ಹಠ ತಾಳಲಾರದೆ ದೊಡ್ಡವರು ಅವ್ರಿಗೇನಾದರೂ ಕೊಡಿಸ್ಬಿಡ್ತಾರೆ. ಇನ್ನೇನು ಮಾಡೋದು ಅಂತ. ಇನ್ನೂ ಕೆಲವರು ಲವರ್ಸ್ ಇರ್ತಾರೆ, ಲವರ್ಸು ಇವ್ರ ಮನೆಯಲ್ಲೇ ಇಲ್ಲ ಅವ್ರ ಮನೆಯಲ್ಲಿ ಯಾರೋ ಒಬ್ಬರು ಒಪ್ಪಲ್ಲ. ಆಗ ಲವರ್ಸ್ ಕೆಲವರು ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಏನು ಮಾಡೋದು, ಮನೆಗಳಲ್ಲಿ ಒಪ್ಕೊಳ್ಳಲ್ಲ, ಬೆದರಿಕೆ ಆಗ್ತಾರೆ ಮನೆಗಳಲ್ಲಿ ಅಂತ. ಇನ್ನು ಕೆಲವರು ಹಠ ಮಾಡಿ ಆ ಮನೆಯವ್ರಿಗೆ ಈ ಮನೆಯವ್ರಿಗೆ ಹೆದರ್ಕೊಳ್ದೆ ಇವರೇ ಮನೆ ಬಿಟ್ಟು ಹೋಗಿ ಇಬ್ಬರು ಮದುವೆ ಮಾಡ್ಕೊಂಡು ಜೀವನ ಮಾಡ್ತಾರೆ ಅಲ್ವಾ. ಇಲ್ಲಿ ನಮ್ಮ ಜೀವನದಲ್ಲಿ ನಾವು ಸೋತ್ಬಿಟ್ರೆ ಅದು ಪ್ರಯೋಜನ ಇಲ್ಲ. ಒಂದು ವೇಳೆ ಸೋಲ್ಲೇಬೇಕನ್ಸಿದ್ರೆ ಹಠ ಮಾಡಿ ಸಾಧನೆಯಲ್ಲಿ ಇರೋವಾಗ ಸಾಯಬೇಕು. ಸಾಧನೆಯಲ್ಲಿ ಇರೋವಾಗ ಸತ್ತರೆ ನಮಗೆ ಒಳ್ಳೆಯ ಹೆಸರು ಬರುತ್ತೆ. ಅದೇ ನಾವು ಹಿಂದಕ್ಕೆ ಬಂದುಬಿಟ್ರೆ ಇಲ್ಲ ಆಗಲ್ಲ ಇದು ನಮ್ಮಿಂದ ಅಂತ ಹಿಂದಕ್ಕೆ ಬಂದುಬಿಟ್ರೆ, ಅದು ಮಕ್ಕಳನ್ನು ಓದಿಸೋದಿರ್ಬೋದು, ಇಂಜಿನಿಯರಿಂಗ್ ಡಿಪ್ಲೊಮಾ ಏನೋ ಯಾವುದೋ ಕೋರ್ಸ್ ಇರ್ಬೋದು, ಮನೆ ಕಟ್ಟೋದಿರ್ಬೋದು, ವೆಹಿಕಲ್ ತಗೊಳ್ಳೋದಿರ್ಬೋದು, ಏನೋ ಒಂದು ಬಿಸ್ನೆಸ್ ಇರ್ಬೋದು, ಏನೋ ಅಂದರೆ ಕೆಲಸ ಹುಡ್ಕೋದಿರ್ಬೋದು, ಅಥವಾ ಯಾರನ್ನ ಲವ್ ಮಾಡ್ತಾ ಇರ್ತೀರ ಹುಡುಗರು ಹುಡುಗಿರು, ಅದರಲ್ಲಿ ಅಷ್ಟೇ ನೀವು ಹಠ ಸಾಧಿಸಿ ಲವ್ ಮಾಡಬೇಕು, ಅದರಲ್ಲಿ ಮುಂದೆ ಸಾಗಬೇಕು. ಹಾಗೆ ಸಂಸಾರ ಹೆಂಡತಿ ಗಂಡ ಜಗಳಗಳು ಬರುತ್ತೆ, ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲ ಜಗಳಗಳು ಬರುತ್ತೆ, ಅದರಲ್ಲೂ ನೀವು ನಿಭಾಯಿಸಬೇಕು, ಫೇಸ್ ಮಾಡಬೇಕು, ಜೀವನವನ್ನು ಫೇಸ್ ಮಾಡಬೇಕು. ಇದೇ ಹಠ ಯೋಗ. ಯೋಗ ಅಂದರೆ ಸಿದ್ಧಿ, ಯೋಗ ಅಂದರೆ ಶಕ್ತಿ, ಯೋಗ ಅಂದರೆ ಫಲ. ಹಠ ಅಂದರೆ ನೀವು ಹಿಡಿದಿರೋ ಕೆಲಸದಲ್ಲಿ ನಿಷ್ಠೆ. ಓಕೆನಾ? ಇಲ್ಲ ಸಾಧಿಸಿ, ಇಲ್ಲ ಸೋತು ಸಾಯಿರಿ. ಓಕೆ, ಸೋತು ಸತ್ತರೆ ಸ್ವರ್ಗಕ್ಕೆ ಹೋಗ್ತೀವಿ, ಸ್ವರ್ಗ ಅನುಭವಿಸ್ತೀವಿ, ಸ್ವರ್ಗ ಸುಖ ಅನುಭವಿಸ್ತೀವಿ. ಮತ್ತೆ ಸೋತ್ರೆ ಮತ್ತೆ ಸಹ ಪ್ರಯತ್ನ ಪಡಿ, ಯಾವತ್ತೋ ಒಂದಿನ ಜಯ ಸಿಗುತ್ತೆ. ಒಂದು ಹಿಮಾಲಯ ಪರ್ವತ ಮೌಂಟ್ ಎವರೆಸ್ಟ್ ಏರಬೇಕಾದ್ರೆ ತೇನ್ ಸಿಂಗ್ 7 ಬಾರಿ ಪ್ರಯತ್ನಪಟ್ಟ. ಭಗೀರಥ ಎಷ್ಟೋ ಸಾರಿ ಪ್ರಯತ್ನಪಟ್ಟ ಗಂಗೆಯನ್ನು ತರಲಿಕ್ಕೆ. ಹಾಗೆ ನಮ್ಮ ಜೀವನದಲ್ಲಿ ನಾವು ಕಷ್ಟಪಡಬೇಕು. ಬರೀ ಋಷಿಮುನಿಗಳು ತಲೆ ಕೆಳಗಾಕಿ ಕಾಲ ಮೇಲೆ ಎತ್ತಿ ಯೋಗ ಸಾಧನೆ ಮಾಡೋರು. ಎತ್ತಕ್ಕೆ ದೇವರನ್ನು ನೋಡಬೇಕು ಅಂತ ಸಕ್ಸಸ್ ಆಗೋರು ಕೆಲವರು ಆಗ್ತಾ ಇರಲಿಲ್ಲ ಬಿಡಿ. ಹಾಗೆ ನಾವೇನೇ ತಪಸ್ಸು ಅಂದರೆ ಬರೀ ಋಷಿಮುನಿಗಳು ಮಾತ್ರ ಹಠ ಯೋಗ ಅಲ್ಲ. ನಮ್ಮಂಥ ಸಾಧುಗಳು ಮಾತ್ರ ಯೋಗ ಅಲ್ಲ. ನೀವು ದಿನನಿತ್ಯ ಮಾಡ್ತಾರದೇ ಯೋಗ. ನಾನು ಹೇಳಿದೆ ಕರ್ಮ ಯೋಗ ಅಂದರೆ ಕೆಲಸದಲ್ಲಿ ನಿಷ್ಠೆ ಇರೋದು. ಹಠ ಯೋಗ ಅಂದರೆ ಕೆಲಸದಲ್ಲಿ ನೀವು ಹಠ ಹಿಡಿದು ಸಾಧನೆ ಮಾಡೋಂಥದ್ದು. ನೋಡ್ದಾ, 2 ಯೋಗ ನಾನು ಹೇಳ್ಕೊಟ್ಟೆ ಇವತ್ತು ನಿಮಗೆ. ಸುಳ್ಳೆಲ್ಲ ಇವರೇ ಬೇಕಾದ್ರೆ ಕರೆಕ್ಟಾಗಿ ಸರ್ಚ್ ಮಾಡಿ ನೋಡಿ. ನಾನು ಹೇಳಿದ್ದು 2 ಯೋಗ. ಒಂದು ಹೇಳ್ಕೊಟ್ಟಿದ್ದೀನಿ ನನ್ನ ಹಿಂದಿನ ವಿಡಿಯೋದಲ್ಲಿ ಕರ್ಮಯೋಗ, ಈಗ ಹೇಳ್ಕೊಡ್ತಾಯಿದ್ದೀನಿ ಹಠ ಯೋಗ. ಮುಂದೆ ಬೇರೆ ಯೋಗಗಳಿದೆ, ಅದು ಹೇಳ್ಕೊಡ್ತೀನಿ. ಗೊತ್ತಾಯ್ತಲ್ಲ? ಅನಾದಿ ಕಾಲದಿಂದ ಇದು ಸತ್ಯ. ಇದನ್ನು ವಿವರವಾಗಿ ಜನಕ್ಕೆ ಅರ್ಥ ಆಗೋ ಥರ, ತಳಮಟ್ಟದಿಂದ ಮೇಲ್ಮಟ್ಟವರೆಗೂ ಅರ್ಥ ಆಗೋ ಥರ ನಾನು ಹೇಳ್ಬೇಕಿರೋದು ನನ್ನ ಆಸೆ. ಎಲ್ಲರಿಗೂ ಅರ್ಥ ಆಗಲಿ, ಎಲ್ಲರೂ ಇದ್ರ ತಿಳ್ಕೊಳ್ಳಿ, ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ, ತಮ್ಮ ಜೀವನವನ್ನು ಒಳ್ಳೆ ರೀತಿ ಉಪಯೋಗಿಸ್ಕೊಳ್ಳಿ. ಕಲ್ಲನ್ನು ಕುಟ್ಟಿ ವಿಗ್ರಹ ಹೆಂಗೆ ಮಾಡ್ತೀವಿ ಅಲ್ವಾ? ಹಾಗೆ ನಮ್ಮ ಕಷ್ಟಗಳು ನಮ್ಮನ್ನು ಕುಟ್ತವೆ, ಸುತ್ತಿನಲ್ಲಿ ಹೊಡಿತವೆ, ಕಲ್ಲು ಮುಳ್ಳು ಎದುರಾಗ್ತವೆ, ಗಾಳಿ ಬಿಸಿಲು ಮಳೆ ಗುಡುಗು ಸಿಡಿಲು ಇವೆಲ್ಲ ನಮ್ಮ ಸುತ್ತಲೂ ಬರ್ತವೆ. ಎಷ್ಟೋ ಮಂದಿ ನಮ್ಮ ಮೈಂಡನ್ನ ಡೈವರ್ಟ್ ಮಾಡೋಕ್ಕೆ ಹೋಗ್ತಾರೆ, ಹಾಳು ಮಾಡೋಕ್ಕೆ ಹೋಗ್ತಾರೆ. ಇವೆಲ್ಲವನ್ನು ಫೇಸ್ ಮಾಡುವುದಾಗ ನಾವು ಯಶಸ್ಸನ್ನು ಕಾಣ್ತೀವಿ. ಖಂಡಿತ 98% ಪ್ರಯತ್ನ ಪಡಿ. ನಾನು ಗೊತ್ತಿರೋದನ್ನು ನಾನು ನಿಮ್ಮ ಹತ್ರ ಹೇಳಿದ್ದೀನಿ. ಯಾರಾದರೂ ನಿಮಗೆ ಡೌಟ್ಸ್ ಇದ್ದರೆ ನನ್ನ ಈ ಚಾನಲ್ನ ಕಾಮೆಂಟ್ ಬಾಕ್ಸಲ್ಲಿ ಬರೀರಿ. ನನ್ನ ನಂಬರ್ ಬೇಕಾಗಿ ಕೇಳಿ ಕೊಡ್ತೀನಿ. ಆಮೇಲೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಕೇಳಿ, ನನಗೆ ಕಾಲ್ ಮಾಡಿ, ನಿಮ್ಮ ಸಮಸ್ಯೆ ಹೇಳಿ. ಆದಷ್ಟು ನಾನು ಪ್ರಯತ್ನಪಟ್ಟು ನಿಮಗೆ ನನಗೆ ಗೊತ್ತಿರೋದನ್ನು ಹೇಳ್ತೀನಿ. ಗೊತ್ತಾಯ್ತಲ್ಲ? ಈ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನೀವು ಮಾಡ್ಕೊಂಡಿಲ್ಲ ಅಂದರೆ ಹೊಸಬರಾಗಿದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಬೇರೆಯವ್ರಿಗೂ ಶೇರ್ ಮಾಡಿ ಈ ವಿಡಿಯೋನ. ಅಥವಾ ಇನ್ನೂ ನನ್ನ ವೀಡಿಯೋಗಳಿದೆ, ನಾನು ಹಾಕಿರೋ ಹಿಂದಿನ ವೀಡಿಯೋಗಳು, ಇನ್ನೂ ಒಂದು 10-20 ವೀಡಿಯೋಗಳು ಚೆನ್ನಾಗಿದ್ದಾವೆ. ಅವೆಲ್ಲ ನೋಡಿ, ಎಲ್ಲ ವೀಡಿಯೋಗಳು ನೋಡಿ. ಆಮೇಲೆ ನೀವು ನನಗೆ ಕಾಲ್ ಮಾಡಿ ಅಥವಾ ಕಾಮೆಂಟ್ ಮಾಡಿ. ಗೊತ್ತಾಯ್ತಾ? ಎಲ್ಲ ವೀಡಿಯೋಗಳು ಇದೆ ನೋಡಿ. ನಿಮ್ಗೇನು ಅನಿಸುತ್ತೋ, ಏನು ಅಭಿಪ್ರಾಯ ಇದೆ ಅದನ್ನು ಕಾಮೆಂಟ್ ಮಾಡಿ. ಯಾರಾದರೂ ನನಗೆ ನೀವು ಐಡಿಯಾ ಕೊಡಬೇಕು, ಬೇರೆ ಏನಾದರೂ ನಾನೇನಾದರೂ ಹೇಳೋದ್ರಲ್ಲಿ ತಪ್ಪಿದ್ರೆ ಅಥವಾ ಬೇರೆ ಯಾರಾದರೂ ಐಡಿಯಾ ಕೊಡಬೇಕು ಅಂದರೆ ಕಾಮೆಂಟ್ ಬಾಕ್ಸಲ್ಲಿ ಬರೀರಿ. ತಪ್ಪೇನಿಲ್ಲ. ನಾನೇ ಬುದ್ಧಿವಂತ ಅಂತ ನಾನು ಹೇಳ್ತಿಲ್ಲ, ನಾನೇ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಬುದ್ಧಿವಂತ ಅಂತ ನಾನು ಹೇಳ್ತೀನಿ. ಯಾಕಂದರೆ ನಾನೇನು ಅಷ್ಟು ದೊಡ್ಡವನು ಅಲ್ಲ, ಪ್ರಪಂಚ ಜ್ಞಾನ ಗೊತ್ತಿಲ್ಲದವನು, ತಿಳುವಳಿಕೆ ಕಡಿಮೆ ಇರೋನು. ಗೊತ್ತಿರೋದನ್ನು ನಿಮ್ಮ ಮುಂದೆ ಹಂಚ್ಕೊಂಡಿದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ, ನಿಮಗೆ ಐಶ್ವರ್ಯ ಸಿಗಲಿ, ಅಷ್ಟೈಶ್ವರ್ಯ ಅಂತೀವಲ್ಲ ಅದೆಲ್ಲ ಸಿಗಲಿ. ಹಾಗೆ ಯಾರಿಗಾದರೂ ಹುಡುಗ ಸಿಕ್ಕಿಲ್ಲ ಅಂದರೆ ಆದಷ್ಟು ಬೇಗನೆ ನಿಮಗೆ ಸೆಟ್ ಆಗೋರು ಸಿಗಲಿ, ಮದುವೆ ಮಾಡ್ಕೊಳ್ಳಿ, ಸುಖವಾಗಿರಿ. ಹೆಂಡತಿ ಗಂಡ ನೀವು ಯಾರು ಜಗಳ ಆಡದೆ, ಮನೆಯ ಮಕ್ಕಳು ಎಲ್ಲರೂ ಚೆನ್ನಾಗಿರಿ. ಹಾಗೆ ನಿಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ತಾತ ಅಜ್ಜಿ ಅಪ್ಪ ಅಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ದೊಡ್ಡಮ್ಮ ದೊಡ್ಡಪ್ಪ ಎಲ್ಲರೂ ಚೆನ್ನಾಗಿರಿ.
ಒಟ್ಟಿಗೆ ಇರಿ, ಒಳ್ಳೆ ಥರ ಇರಿ. ಗೊತ್ತಾಯ್ತಲ್ಲ? ಆಮೇಲೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ಇಷ್ಟ ಆಗಿಲ್ಲ ಅಂದರೆ ಏನು ಸರಿ ಇಲ್ಲ ಅದನ್ನು ಕಾಮೆಂಟ್ ಬಾಕ್ಸಲ್ಲಿ ಬರೀರಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಆದಷ್ಟು ವೀಡಿಯೋಗಳು ನೋಡಿ. ಬರೀ ಒಂದು ವೀಡಿಯೋ ನೋಡಿದರೆ ಅರ್ಥ ಆಗಲ್ಲ. ಒಬ್ಬ ಒಳ್ಳೆಯ ಗುರು ಹತ್ರ ಒಂದು ವೀಡಿಯೋ ನೋಡಿಬಿಟ್ರೆ ನಾನು ಎಲ್ಲ ಸರಿ ಹೋಗ್ಬಿಟ್ಟೆ ಅಂತ ಆ ಥರ ಪಡಬೇಡಿ. ನಿಧಾನಕ್ಕೆ, ನಿಮ್ಗೆ ಗೊತ್ತಲ್ಲ, ಒಳ್ಳೆಯವ್ರು ನಾನೇನು ಹೇಳೋಷ್ಟಿಲ್ಲ. ಇಷ್ಟೊತ್ತು ಹೇಳಿದ್ದೀನಿ, ಇನ್ನೂ ಸಾಕಷ್ಟು ವೀಡಿಯೋಗಳಲ್ಲಿ ಹೇಳಿದ್ದೀನಿ, ಸರಿನಾ? ಈಗಲೇ ಟೈಮ್ ಆಯಿತು ಪಾಪ. ಇಷ್ಟೊತ್ತು ಪೇಷನ್ಸ್ ಇಟ್ಟು ಕೇಳಿರ್ತೀರ ಅಂದ್ಕೊತೀನಿ. ಇಷ್ಟೊತ್ತು ಪೇಷನ್ಸ್ ಇಟ್ಟು ನೀವು ಕೇಳಿರ್ತೀರ. ಖಂಡಿತ ಪೇಷನ್ಸ್ ಇದ್ದರೆ, ತಾಳ್ಮೆ ಇದ್ದರೆ, ಹಠ ಮಾಡಿದ್ರೆ ಒಳ್ಳೇದಕ್ಕೆ ಹಠ ಮಾಡಿ, ಕೆಟ್ಟದಕ್ಕೆಲ್ಲ ಹೇಳಿದ್ದು. ಕೆಟ್ಟದಕ್ಕೆ ಹಠ ಮಾಡಿದ್ರೆ ಜೈಲಿಗೆ ಹೋಗ್ತೀವಿ. ಎಲ್ಲಿಗೆ ಹೋಗ್ತೀವಿ? ಜೈಲಿಗೆ ಹೋಗ್ತೀವಿ, ನರಕಕ್ಕೆ ಹೋಗ್ತೀವಿ. ಕೆಟ್ಟದಕ್ಕೆ ಹಠ ಮಾಡಿದ್ರೆ ಜೈಲಿಗೆ, ನರಕಕ್ಕೆ ಹೋಗ್ತೀವಿ. ಕೆಟ್ಟದಕ್ಕೆ ಹಠ ಮಾಡಬೇಡಿ, ಒಳ್ಳೇದಕ್ಕೆ ಮಾಡಿ. ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಎಲ್ಲರಿಗೂ ಒಳ್ಳೆಯದಾಗಲಿ.